ನಮಸ್ಕಾರ. ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಪುರಾಣ ಪ್ರಸಿದ್ಧ ಶ್ರೀ ಮಹೇಶ್ವರಿ ಅಮ್ಮನವರ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಸಹಸ್ರಾರು ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗಿ ಭಕ್ತಿಯಲ್ಲಿ ಮಿಂದೇಳಿದರು. ಗೌರಿಬಿದನೂರು ತಾಲೂಕಿನ ಮಿಳಕನಗುರ್ಕಿಯಲ್ಲಿ ಪುರಾಣ ಪ್ರಸಿದ್ಧ ಶ್ರೀ ಮಹೇಶ್ವರಿ ಅಮ್ಮನವರ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಸುತ್ತಮುತ್ತಲ ಸುಮಾರು 63 ಹಳ್ಳಿಗಳಿಂದ ಮಹಿಳೆಯರು ದೇವಿಗೆ ತಂಬಿಟ್ಟಿನ ಆರತಿ ಬೆಳಗುವುದು ಅನಾದಿ ಕಾಲದಿಂದಲೂ ಬಂದಿರುವ ಸಂಪ್ರದಾಯ. ದೇವಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಮುಂಜಾನೆಯಿಂದಲೇ ಭಕ್ತರು ದೇವರ ದರ್ಶನ ಪಡೆದು ತಾಯಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಸಾಧಿತೆ ಶರಣೆ ಬಿಂಬಕ್ಕೆ ನಾರಾಯಣ ಮೋಸಿತೆ. ಈ ದಿನ ತುಂಬಾ ಪವಿತ್ರವಾದ ದಿನ. ಚೈತ್ರ ಶುದ್ಧ ಪೌರ್ಣಮಿ. ಪ್ರತಿ ವರ್ಷದಂತೆ ಶ್ರೀ ಕ್ಷೇತ್ರ ಮಿಳಕನಗುರ್ಕಿಯಲ್ಲಿ ಇವತ್ತು ವಿಜೃಂಭಣೆಯಿಂದ ಮಹೇಶ್ ಅಮ್ಮನ ರಥೋತ್ಸವ ನಡೀತಾ ಇದೆ. ನಿನ್ನೆ 16 ಹಳ್ಳಿಗಳಿಂದ ದೇವರ ದೀಪೋತ್ಸವ ಆಯಿತು. ಇವತ್ತು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನವರಿಗೆ ಬರೀ ಕರ್ನಾಟಕ ಅಲ್ಲ, ಇತರೆ ರಾಜ್ಯಗಳಿಂದ ಸಹ ಸಾಕಷ್ಟು ಭಕ್ತಾದಿಗಳು ಬಂದು ದೇವರಿಗೆ ಪೂಜೆ ಸಲ್ಲಿಸಿಕೊಂಡು ಹೋಗ್ತಾ ಇದ್ದಾರೆ. ಬಂದಂತಹ ಭಕ್ತಾದಿಗಳಿಗೆ ಎಲ್ಲರಿಗೂ ಸಹ ಬೆಳಗ್ಗೆಯಿಂದ ರಾತ್ರಿವರೆಗೂ ಪ್ರಸಾದ ಏರ್ಪಾಡು ಮಾಡಿದ್ದಾರೆ. ಇನ್ನು ಬ್ರಹ್ಮ ರಥೋತ್ಸವದಲ್ಲಿ ಗೌರಿಬಿದನೂರು ಮಾತ್ರವಲ್ಲದೆ ದೂರದ ಪ್ರದೇಶಗಳಿಂದಲೂ ಸಹ ಸಹಸ್ರಾರು ಭಕ್ತರು ಭಾಗವಹಿಸಿದ್ದಾರೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದೇಶಕ್ಕೆ ಮೋದಿ ಬಹಳ ಮುಖ್ಯ. ಅವರ ಆಡಳಿತ ಜಗಮೆಚ್ಚುವಂತಾಗಿದೆ. ಆದ್ದರಿಂದ ಬಿಜೆಪಿಗೆ ಮತ ಹಾಕುವ ಮೂಲಕ ದೇಶದ ಪ್ರಧಾನಿಯಾಗಿ ಮೋದಿಯನ್ನು ಆಯ್ಕೆ ಮಾಡಬೇಕಾದ ಅವಶ್ಯಕತೆ ಇದೆ ಎಂದು ಬಿಜೆಪಿ ಮೈತ್ರಿ ಅಭ್ಯರ್ಥಿ ಸುಧಾಕರ್ ತಿಳಿಸಿದರು. ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಭರ್ಜರಿ ಮತ ಪ್ರಚಾರ ನಡೆಸಿದ್ದಾರೆ. ಶಿಕ್ಷಣ ತಜ್ಞ ಎಚ್ ನರಸಿಂಹಯ್ಯನವರ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿ ರೋಡ್ ಶೋನಲ್ಲಿ ಭಾಗವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಕೆ ಸುಧಾಕರ್, ದೇಶದ ಆರ್ಥಿಕ ಪ್ರಗತಿಗಾಗಿ, ನಮ್ಮ ಮಕ್ಕಳ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ಬಿಜೆಪಿಗೆ ಮತ ಹಾಕಿ ಎಂದು ಮನವಿ ಮಾಡಿದ್ದಾರೆ. ಜೈ ಶ್ರೀರಾಮ್. ನಮ್ಮ ಪಕ್ಷದ ಹಿರಿಯ ನಾಯಕರು, ಆತ್ಮೀಯರು ಆಗಿರ್ತಕ್ಕಂಥ ರವಿನಾರಾಯಣ ರೆಡ್ಡಿ ಅಣ್ಣನವರೇ, ಈ ಕ್ಷೇತ್ರದ ಅಭ್ಯರ್ಥಿಗಳು, ಇದೇ ಗ್ರಾಮದ ಏನು ನಿಮ್ಮ ಮಗ ಡಾಕ್ಟರ್ ಶಶಿಧರ್ ಅವರ ಸಭೆಯನ್ನ ಹೊಸೂರು ಗ್ರಾಮದಲ್ಲಿ ಹೊಸೂರು ಹೋಬಳಿಯ ಎಲ್ಲ ಕಾರ್ಯಕರ್ತರುಗಳ ಜೊತೆ ನಾವು ಸಭೆಯನ್ನ ಆಯೋಜನೆ ಮಾಡಿದ್ದೇವೆ. ಹೊಸೂರು ಅಂದ ಕೂಡಲೇ ನಮಗೆ ಮೊದಲನೇ ಹೆಸರು ಇಡೀ ರಾಜ್ಯದಲ್ಲಿ ಅನ್ಸೋದು ಎಚ್ ನರಸಿಂಹಯ್ಯ.
ಇವತ್ತು ನಾನು ಹೊಸೂರು ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟು ನಮ್ಮೆಲ್ಲ ಮುಖಂಡರುಗಳ ಜೊತೆ ಹೋಗಿ ದಿವಂಗತ ಎಚ್ ನರಸಿಂಹಯ್ಯನವರ ಸಮಾಧಿಗೆ ಹೋಗಿ ನಮ್ಮ ಗೌರವವನ್ನು ಪುಷ್ಪಮಾಲೆಯನ್ನು ಹಾಕೋದ್ರ ಮೂಲಕ ಪ್ರಾರ್ಥನೆಯನ್ನು ಮಾಡಿ ನಾವು ಬಂದಿದ್ದೇವೆ. ದೊಡ್ಡ ಕೊಡುಗೆಯನ್ನ ಬಡ ಮಕ್ಕಳಿಗೆ ಕೊಟ್ಟಿದೆ. ಇವತ್ತು ಈ ಚುನಾವಣೆಯ ನಿಮಿತ್ತ ಲೋಕಸಭೆ ಚುನಾವಣೆ ಏನಿದ್ರ ಮಹತ್ವ, ಇದು ಕೂಡ ಇನ್ನೊಂದು ಚುನಾವಣೆ ರೀತಿನಾ ಅಥವಾ ಇದರ ವಿಶೇಷ? ಲೋಕಸಭೆ ಚುನಾವಣೆ ಬಹಳ ಮುಖ್ಯವಾಗಿರ್ತಕ್ಕಂಥ ಚುನಾವಣೆ, ನಿಮ್ಮೆಲ್ಲರ ಭವಿಷ್ಯವನ್ನ ರೂಪಿಸುವಂತ ಚುನಾವಣೆ, ನಿಮ್ಮೆಲ್ಲರ ಮಕ್ಕಳ ಭವಿಷ್ಯವನ್ನ ಕೂಡ ರೂಪಿಸುವಂತ ಚುನಾವಣೆ. ಹಾಗಾಗಿ ಇವತ್ತು ನಿಮ್ಮ ಒಂದು ಓಟು, ನಿಮ್ಮ ಒಂದು ಮತ, ಅದಕ್ಕೆ ಶಕ್ತಿ ಏನು ಅಂತಂದ್ರೆ ನಮ್ಗೆ ಗೊತ್ತಾಗಲ್ಲ. ಆ ಮತಕ್ಕಿರೋ ಶಕ್ತಿ ಏನಪ್ಪಾ ಅಂತಂದ್ರೆ ಈ ದೇಶದ ಪ್ರಧಾನಮಂತ್ರಿಗಳನ್ನ ಆಯ್ಕೆ ಮಾಡುವಂತಹ ಶಕ್ತಿ ಆ ಒಂದು ಮತಕ್ಕೆ ನಿಮ್ಮಲ್ಲಿದೆ. ಇವತ್ತು ನಮ್ಮ ಭಾರತ ದೇಶದ ಯಾರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂತಹ ವಿಚಾರ ನಿರ್ಣಯ ಆಗಬೇಕಾಗಿದೆ. ತಾವೇಳಿ, ಈ ದೇಶದ ಪ್ರಧಾನಮಂತ್ರಿಗಳು ಮಾನ್ಯ ನರೇಂದ್ರ ಮೋದಿಯವರಾಗಬೇಕಾ ಅಥವಾ ರಾಹುಲ್ ಗಾಂಧಿಯವರಾಗಬೇಕಾ? ಮೋದಿಯವರು ಆಗ್ಬೇಕಲ್ವಾ? ಮೋದಿಯವರು ಆಗೇ ಆಗ್ತಾರೆ ಅಂತೇಳಿ ಎಲ್ಲಾ ಮಾಧ್ಯಮದ ವರದಿಗಳು ಕೂಡ ಈಗಾಗಲೇ ಹೇಳಿದ್ದಾರೆ. ಮೋದಿಯವರ ನೇತೃತ್ವದ NDA ಕೂಟ 400ಕ್ಕೂ ಹೆಚ್ಚು ಎಂಪಿಗಳನ್ನ ಗೆಲ್ಲುತ್ತೆ ಅಂತ ಈಗಾಗಲೇ ಹೇಳಿದ್ದಾರೆ. ನಿನ್ನೆ ಒಂದು ಶುಭ ಸುದ್ದಿ, ಮೊದಲನೇ MP ಯಾವಾಗಾದ್ರೂ ನೋಡಿದ್ದೀರಾ? ಅವಿರೋಧವಾಗಿ ಎಲೆಕ್ಷನ್ನೇ ಇಲ್ದಿರ ಒಬ್ಬ ಮೊದಲನೇ MP ಬಿಜೆಪಿಯ ಸೂರತ್ನ MP ಅವರು ಆಗಿದ್ದಾರೆ. ಇದು ಒಂದು ಶುಭ ಶಕುನ. ಮಾನ್ಯ ನರೇಂದ್ರ ಮೋದಿ ಅವರಿಗೆ ಇವತ್ತು ಹ್ಯಾಟ್ರಿಕ್ ಗೆಲುವು ಬರಲಿಕ್ಕೆ ಇದು ಒಂದು ಪ್ರಾರಂಭ, ಹೌದಲ್ಲ? ಹಾಗಾಗಿ ಬಂಧುಗಳೇ, ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಬರಪೀಡಿತ ಜಿಲ್ಲೆಗಳಲ್ಲಿ ಒಂದು. ಇವತ್ತು ನಾನು ನಿಮಗೆ ಮಾತು ಕೊಡ್ತಾ ಇದ್ದೇನೆ, ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರು, ಮಾಜಿ ಪ್ರಧಾನಿಗಳು ಮಾನ್ಯ ದೇವೇಗೌಡರು, ಮೊನ್ನೆ ತಾವೆಲ್ಲ ನೋಡಿದ್ದೀರಿ, 2 ದಿವಸದಿಂದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಬಂದು ನನ್ನ ಪರವಾಗಿ ಮತಯಾಚನೆಯನ್ನು ಮಾಡಿದ್ದಾರೆ. ತಾವೆಲ್ಲ ಬಂದಿದ್ರ? ಯಾರೆಲ್ಲ ಬಂದಿದ್ರಿ? ಮೋದಿ ಅವರನ್ನು ನೋಡ್ಲಿಕ್ಕೆ ಬಂದಿದ್ರಲ್ಲ. ಇವತ್ತು ಅಲ್ಲಿ ವೇದಿಕೆ ಮೇಲೆ ಮಾನ್ಯ ದೇವೇಗೌಡರು, ಕುಮಾರಣ್ಣವರು ನಾನು ನಾಮಪತ್ರ ಸಲ್ಲಿಕೆ ಆಗೋ ದಿವಸ ಕೂಡ ಹೇಳಿದ್ರು, ನಾನು ಡಾಕ್ಟರ್ ಸುಧಾಕರ್ ಇಬ್ಬರು ಕೂಡ ಡೆಲ್ಲಿಗೆ ಹೋದ್ರೆ ಮೊದಲನೇ ಕೆಲಸ ನಾವು ಮಾಡೋದು ಶಾಶ್ವತ ನೀರಾವರಿ ಯೋಜನೆಯನ್ನು ಅನುಷ್ಠಾನಕ್ಕೆ ತರ್ತೇವೆ. ಇದು ಮಾಡಿದಾಗ ಮಾತ್ರ ರೈತರ ಬದುಕು ಹಸಿನಾಗ್ತದೆ. ಇದನ್ನ ನಮ್ಮ ರೈತರ ಬಗ್ಗೆ, ರೈತರ ಆದಾಯ ಹೆಚ್ಚು ಮಾಡಬೇಕು, ದ್ವಿಗುಣ ಮಾಡಬೇಕು, ಡಬಲ್ ಮಾಡಬೇಕು ಅಂತೇಳಿ ಮಾನ್ಯ ಪ್ರಧಾನಿಗಳು ಅನೇಕ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಇವತ್ತು ಕಿಸಾನ್ ಸಮ್ಮಾನ್ ಯೋಜನೆ 6,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಮಾನ್ಯ ಯಡಿಯೂರಪ್ಪನವರು ನಮ್ಮ ಸರ್ಕಾರ ಇದ್ದಾಗ 4,000 ಜೋಡಿಸ್ಕೊಡ್ತಾ ಇದ್ರು. ಕಾಂಗ್ರೆಸ್ ಬಂದ್ಮೇಲೆ ಆ 4,000 ಕಿತ್ತಾಕ. ರೈತರ ಮಕ್ಕಳಿಗೆ ಅವ್ರ ಶಿಕ್ಷಣ ಪಡಿಬೇಕು, ಉನ್ನತ ಶಿಕ್ಷಣ ಪಡಿಬೇಕು ಅಂತೇಳಿ ಸ್ಕಾಲರ್ಶಿಪ್ಸ್ ಕೊಡ್ತಾ ಇದ್ರು. ಕಾಂಗ್ರೆಸ್ ಬಂದ್ಮೇಲೆ ಸ್ಕಾಲರ್ಶಿಪ್ ಅನ್ನ ನಿಲ್ಲಿಸಿದಾರ ಇಲ್ವಾ? ಹೀಗೆ ಎಲ್ಲ ಒಳ್ಳೆ ಜನಪರ ಯೋಜನೆಗಳು ಏನ್ ಬಿಜೆಪಿ ಸರ್ಕಾರ ಕೊಟ್ಟಿದೆ
ಅದೆಲ್ಲವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದನ್ನು ಸ್ಥಗಿತ ಮಾಡಿದ್ದಾರೆ, ನಿಲ್ಲಿಸಿದ್ದಾರೆ, ಇಲ್ಲ ಅದನ್ನು ಕಿತ್ತಾಕಿದ್ದಾರೆ. ಜೆಡಿಎಸ್ ನಾಯಕ ಸಿಆರ್ ನರಸಿಂಹಮೂರ್ತಿ ಮಾತನಾಡಿ, ಯುಪಿಎ ಸರ್ಕಾರದ ಅವಧಿಯಲ್ಲಿ ಹಗರಣಗಳನ್ನ ಹೇಳಲು ಸಾಧ್ಯವಿಲ್ಲ. ಆಕಾಶದಲ್ಲಿ ವಿಮಾನಗಳ ಹಗರಣಗಳು, ಭೂಮಿಯ ಮೇಲೆ ನ್ಯಾಷನಲ್ ಹೆರಾಲ್ಡ್ ಹಗರಣಗಳು, ಪಾತಾಳವನ್ನು ಬಿಡದೆ ಕಲ್ಲಿದ್ದಲು ಹಗರಣ ಮಾಡಿ ಏನನ್ನೂ ಬಿಟ್ಟಿಲ್ಲ ಎಂದು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಕಾರ್ಯಕ್ರಮದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಮಂಜುನಾಥ್ ರೆಡ್ಡಿ, ರಮೇಶ್ ರಾವ್ ಮುಂತಾದವರು ಹಾಜರಿದ್ದರು. ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಯಲಹಂಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಭರ್ಜರಿ ಮತಪ್ರಚಾರ ನಡೆಸಿದರು. ರಕ್ಷಾರಾಮಯ್ಯಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಾಥ್ ನೀಡಿದರು. ಯಲಹಂಕದ ಹೆಸರುಘಟ್ಟದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಭರ್ಜರಿ ಮತ ಪ್ರಚಾರ ನಡೆಸಿದ್ದಾರೆ. ಬಿಸಿಲಿನ ಬೇಗೆಯಲ್ಲೂ ಸಾವಿರಾರು ಮಂದಿ ಬೆಂಬಲಿಗರು ಪ್ರಚಾರದಲ್ಲಿ ಭಾಗವಹಿಸಿದ್ರು. ಈ ವೇಳೆ ರಕ್ಷಾರಾಮಯ್ಯ ಮಾತನಾಡಿ, ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುವ ಪಕ್ಷ, ರೈತರ, ಮಹಿಳೆಯರ, ಯುವಕರ ರಕ್ಷಣೆ ಪಕ್ಷ. ಆದ್ದರಿಂದ ಹಸ್ತಕ್ಕೆ ಮತ ನೀಡಿ ನನಗೆ ಆಶೀರ್ವಾದ ಮಾಡುವಂತೆ ಮನವಿ ಮಾಡಿದ್ದಾರೆ. ಈ ವೇಳೆ ಜೆಡಿಎಸ್ ಪಕ್ಷದಿಂದ ಹಲವು ಮುಖಂಡರು ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಕೇಶವರಾಜಣ್ಣ, ನಾಗರಾಜ್ ಗೌಡ, ದೇವರಾಜ್, ಸಂಧ್ಯಾ ನಾಗರಾಜ್, ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ದೊಡ್ಡಬಳ್ಳಾಪುರ ಟೌನ್ ವ್ಯಾಪ್ತಿಯಲ್ಲಿ ಮಾಜಿ ಶಾಸಕರಾದ ವೆಂಕಟರಮಣಯ್ಯ ನೇತೃತ್ವದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಯಲೆಪೇಟೆ, ಚಿಕ್ಕಪೇಟೆ ಹಾಗೂ ವಿವಿಧ ರಸ್ತೆಗಳಲ್ಲಿ ಪ್ರಚಾರಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರು, ಕನ್ನಡ ಪಕ್ಷದ ಮುಖಂಡರು, ಯುವಕರು ಉಪಸ್ಥಿತರಿದ್ದರು. ಇನ್ನು ಮಾದನಾಯಕನಹಳ್ಳಿಯಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಹಿಂದೆ ಬಿಜೆಪಿ ಗೆದ್ದಿದ್ರು, ಇಲ್ಲಿ ಬಿಜೆಪಿ ಗೆದ್ದಿದ್ರು, ಬಿಜೆಪಿ ಎಂಎಲ್ಎನೂ ಗೆದ್ದಿದ್ರು, ಬಿಜೆಪಿ ಎಂಪಿನೂ ಗೆದ್ದಿದ್ರು. ಆಗ ನಮ್ಮ ದೇಶದ ಪ್ರಧಾನಮಂತ್ರಿ ಒಂದು ಮಾತಾಡಿದ್ದು, ಏನ್ ಹೇಳಿದ್ರು ಅಂದ್ರೆ, ನಾನು ಕಪ್ಪಣ ಎಲ್ಲ ತಗೊಬಂದ್ಬಿಡ್ತೀನಿ, ನೀವೆಲ್ಲ ಜನಧನ್ ಅಕೌಂಟ್ ರೆಡಿ ಮಾಡ್ಕೊಳ್ಳಿ, ನಿಮ್ಮ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಹಾಕ್ತಿವಿ ಅಂತ ಹೇಳಿದ್ರು. ಆ ಹಣ ಬಂತು ಅಂತ ನಿಮ್ಮನ್ನು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಬಂದೇನೆ ನಿಮ್ಗೆಲ್ಲ ದುಡ್ಡು? ಸುಳ್ಳುಗಿಳೆಲ್ಲ ಹೇಳ್ಬೇಡ. ಏ ಗೋಪಾಲ್ ಕೃಷ್ಣ, ನಿನಗೇನ ಬಂದೇನೆ? ನಿನ್ ಬಂದೇನೆ? ಕೇಶವ್ ಏನಾದ್ರು ಬಂತ? ಯಾರಿಗೂ ಬಂದ? ನಿಮ್ಗೆ ಯಾರು ಬಂತ? ಯಾರಿಗೂ ದುಡ್ಡು ಬಂದಿಲ್ಲ. ಓಲಿ ರೈತರಿಗೆಲ್ಲ ಡಬಲ್ ಏನಾದ್ರು ಆದಾಯ ಇನ್ಕಮ್ ಆಯ್ತಾ? ಡಬಲ್ ಏನಾದ್ರು ಆಯ್ತಾ? ಓಲಿ ಯಾರಿಗಾರು ಉದ್ಯೋಗ ಸಿಗ್ತಾ? 2 ಕೋಟಿ ಉದ್ಯೋಗದಲ್ಲಿ 5 ವರ್ಷಕ್ಕೆ 10 ಕೋಟಿ ಉದ್ಯೋಗ ಆಗ್ಬೇಕು. ಯಾರಿಗಾರು ಸಿಗ್ತಾ? ಯಾರಿಗೂ ಉದ್ಯೋಗ ಇಲ್ಲ. ಈಗ ಬಂದು ಇನ್ನೇನಂತ ಕೇಳ್ತಾರೆ ಸುಧಾಕರು, ನಾನು ಕೋವಿಡ್ ಸಂದರ್ಭದಲ್ಲಿ ನಾನು ದುಡ್ಡೇ ಹೊಡಿಲಿಲ್ಲ ಅಂತ ಏನಾದ್ರು ಬಂದು ಕೇಳ್ತಾರ? ಆಕ್ಸಿಜನ್ ನೀವೆಲ್ಲ ನೋಡಿದ್ದೀರಿ. ಇದರಲ್ಲಿ ಎಲ್ಲೇ ಚಾಮರಾಜನಗರದಲ್ಲಿ 34 ಜನ 36 ಜನ ಆಕ್ಸಿಜನ್ ಸತ್ತು. ಅದನ್ನು ಯಾರು ಮಾಡಿದ್ದು? ಯಾರು ಮಾಡಿದ್ದು? ಬಿಜೆಪಿ ಗೌರ್ಮೆಂಟ್, ಸುಧಾಕರ್ ಮಂತ್ರಿ. ಯಾರು ಮಾಡಿದ್ದು? ಸುಧಾಕರ್ ಮಂತ್ರಿ. ನಿಮ್ಮ BMIC ಇಲ್ಲಿ ಇದಲ್ಲ, ಎಕ್ಸಿಬಿಷನ್ ಸೆಂಟರ್, ಆ ಎಕ್ಸಿಬಿಷನ್ ಸೆಂಟರ್ ಅಲ್ಲಿ 10,000 ಬೆಡ್ ಹಾಕ್ಬಿಟ್ಟು ಆ ಬೆಡ್ ಎಲ್ಲ ಹಾಸ್ಟೆಲ್ ಹಾಕ್ತೀವಿ ಅಂತ ಸ್ಕ್ಯಾಮ್ ಮಾಡಿದ್ ಯಾರು? ಸುಧಾಕರ, ನಿನ್ ಕರೆಕ್ಟ್ ಲೆಕ್ಕಾಚಾರ ಹಾಕಿ. ಬೇರೆಯವ್ರು ಯಾರು ಅವೆಲ್ಲ ಮಾಡಕ್ ಹೋಗ್ಬೇಡಿ, ಅದೆಲ್ಲ ಹಾಕಕ್ ಹೋಗ್ಬೇಡಿ. ನಾನ್ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ತೇಜಸ್ವಿ ಸೂರ್ಯ ಹೇಳ್ದ ಬೆಡ್ ಬ್ಲಾಕ್ ಸ್ಕ್ಯಾಮಿಂಗ್ ಆಯ್ತು ಅಂತ. ಯಾರಿಗಾರು ಕೊಟ್ರ? ಆಯ್ತಪ್ಪ, ನೀವೆಲ್ಲ ಡ್ರೈವರ್ಗಳಿದ್ದೀರಿ, ಕೂಲಿ ಕಾರ್ಮಿಕರಿದ್ದೀರಿ, ಬೀದಿ ವ್ಯಾಪಾರಿಗಳಿದ್ದೀರಿ, ಬಟ್ಟೆ ಒಗ್ಯೋರಿದ್ದೀರಿ, ಬಟ್ಟೆ ಒಗೆಯೋರಿದ್ದೀರಿ, ಜಿಮ್ ಇನ್ಸ್ಟ್ರಕ್ಟರ್ ಇದ್ದೀರಿ. ನಿಮ್ಗೆ ಯಾರಿಗಾರು 1 ರೂಪಾಯಿ ಏನಾರು ಕೋವಿಡ್ ಸಂದರ್ಭದಲ್ಲಿ ಸಹಾಯ ಮಾಡಿದ್ರ? ಮತ್ತೆ ಈಗ ಕೇಳಬೇಕು, ಅಣ್ಣ ಯಾಕೆ ಓಟು? ನೀನ್ ಏನ್ ಮಾಡ್ದೆ ಅಂತ ಕೇಳಬೇಕು.
ಈ ಸಂದರ್ಭದಲ್ಲಿ ವಿಧಾನಸಭಾ ಸದಸ್ಯರಾದ ಜೆಸಿ ಚಂದ್ರಶೇಖರ್, ಎಂಎಲ್ಸಿ ಸೀತಾರಾಮ್, ಸಿಆರ್ ಗೌಡ, ಚಂದ್ರಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ತೆಗಿ ಫೋಟೋ. ಇದು ನಮ್ದೇ, ನಿಂಗೋಸ್ಕರನೇ ಅದನ್ನು ಮಾಡಿರೋದು. ನೀವು ಹಾಕಿರೋ ಓಟುಗಳಿಂದ ತಾನೇ ಈ ಒಂದೇ ಭಾರತ್ ಟ್ರೈನ್ ಬಂದಿರೋದು. ಯಾರು ತಾನೇ ಅನ್ಕೊಂಡಿದ್ರು ನಮ್ಮ ರೈಲ್ಗಳಲ್ಲಿ ಟರ್ನಿಂಗ್ ಚೇರ್ಗಳು, ವಿಸ್ಟಾಡೋಮ್ಗಳು ಇರುತ್ತವೆ ಅಂತ. ಏರ್ಪೋರ್ಟ್ ತರದ ರೈಲ್ವೆ ಸ್ಟೇಷನ್ಗಳು, ಎಕ್ಸ್ಕಲೇಟರ್ಗಳು, ಲಾಂಜ್ಗಳು, ಫುಡ್ ಕೋರ್ಟ್, ಮೆಟ್ರೋ ಮತ್ತೆ ಈಗ ಬುಲೆಟ್ ಟ್ರೈನ್ ಬರುತ್ತೆ ಅಂತ. ಜೊತೆಗೆ ಮೋದಿಜಿ ಏನ್ ಹೇಳ್ತಾರೆ ಗೊತ್ತಾ ನಿಮಗೆ? ಇದೊಂದು ಟ್ರೈಲರ್ ಅಷ್ಟೇ ಅಂತ. ಮೋದಿ ಅವರಿಂದ ನಮ್ಮ ಜೀವನ ಈಗ ಆರಾಮಾಗಿದೆ. ವಿಶ್ವದರ್ಜೆಯ ಸೌಲಭ್ಯಗಳು, ಇದು ಮೋದಿ ಗ್ಯಾರಂಟಿ. ಮೋದಿಗೆ ಇನ್ನೊಮ್ಮೆ ಮತ ಹಾಕುವುದು ನಮ್ಮ ಗ್ಯಾರಂಟಿ. ಕಮಲದ ಬಟನ್ ಒತ್ತಿ ಬಿಜೆಪಿಯನ್ನು ಗೆಲ್ಲಿಸಿ. ಸತ್ಯವಾ, ಇನ್ನೂ ಒಂದು ಹಸು ಕಟ್ಟದಂಗಿದೆ. ದುಡಿಯೋ ಕೈಗಳಿಗೆ ಬಲ ಬಂದ್ಮೇಲೆ ಸುಮ್ನೆ ಕೂತ್ಕೊಳಕಾಯ್ತದ? ಕರ್ನಾಟಕದ ಗೃಹಲಕ್ಷ್ಮಿ ಭಾರತದ ಮಹಾಲಕ್ಷ್ಮಿಯಾಗಿ ಎಲ್ಲರ ಮನೆಯನ್ನು ಬೆಳಗ್ತಾಳೆ. ಏನ್ ಹೇಳ್ತಿದ್ದೀರಾ ಮೇಷ್ಟ್ರೆ? ಕಾಂಗ್ರೆಸ್ ತಾನು ಗೆದ್ದ ಅಧಿಕಾರಕ್ಕೆ ಬಂದ ತಕ್ಷಣವೇ ಪ್ರತಿ ಬಡ ಕುಟುಂಬದ ಒಬ್ಬ ಹೆಣ್ಮಗಳಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವ್ರು ಮಾತು ಕೊಟ್ಟ ಮೇಲೆ ಮಾಡೇ ಮಾಡ್ತಾರೆ ಮೇಷ್ಟ್ರೆ. ಕರ್ನಾಟಕದ ಪ್ರಗತಿ ಕಾಂಗ್ರೆಸ್ ಗ್ಯಾರಂಟಿ. ನಮಗಂತೂ ಮತದಾನದ ಹೆಸರಿನಲ್ಲಿ ತುಂಬಾನೇ ಮೋಸ ಆಗ್ತಾ ಇತ್ತು. ಇನ್ನು ನಮಗೆ ಗರೀಬಿ ಹಟಾವೋ ಅನ್ನೋ ಘೋಷಣೆ ಮಾತ್ರ ಉಳಿದಿತ್ತು. ನೀರಿಗಾಗಿ ಅಲಿತಿದ್ವಿ, ಮುಸ್ಕ್ ಹಾಕೊಂಡು ಶೌಚಾಲಯಕ್ಕೆ ಹೋಗ್ತಿದ್ವಿ, ಹೊಗೆನಲ್ಲಿ ಕಣ್ಣೆಲ್ಲ ಉರಿತಿತ್ತು. ಆಗ ನಮಗ್ ಸಿಕ್ಕಿದ್ದೇನೆ ಮೋದಿಜಿ ಅನ್ನೋ ಪ್ರಾಮಾಣಿಕ ಕೆಲಸಕಾರ. ನಮ್ಮ ಕಷ್ಟಗಳನ್ನ ದೂರ ಮಾಡ್ತಿದ್ದಾರೆ ನಮ್ಮ ಮೋದಿಜಿಯವರು. ಅವರಿಂದ ನಮಗೆ ಬೆಳಕು, ನೀರು, ಗ್ಯಾಸ್, ಶೌಚಾಲಯ ಎಲ್ಲವೂ ಸಿಕ್ಕಿದೆ. ಈಗ ನಮ್ಮ ಮನೆಯಲ್ಲಿ ಅನಾರೋಗ್ಯ ಕಡಿಮೆ ಆಗಿದೆ ಅಲ್ವಾ ಅಮ್ಮ? ಔಷಧಿಗಳ ಖರ್ಚು ಇಲ್ಲ, ಹಾಗೆ ಸಮಯನೂ ಉಳಿದಿದೆ. ಅಮ್ಮ, ಅತ್ತೆ, ಮೋದಿಜಿ ಇದು ಬರೀ ಟ್ರೈಲರ್ ಅಂತ ಹೇಳಿದ್ದಾರೆ ಅಷ್ಟೇ. ಇಡೀ ಭಾರತವನ್ನು ಬಡತನದಿಂದ ಮುಕ್ತಿಗೊಳಿಸುವುದು ಮೋದಿಜಿ ಅವರ ಗುರಿ. ಮೋದಿ ಅವ್ರನ್ನ ಗೆಲ್ಲಿಸುವುದೇ ನಮ್ಮೆಲ್ಲರ ಗುರಿಯಾಗಿದೆ. ಕಮಲದ ಬಟನ್ ಒತ್ತಿ ಬಿಜೆಪಿಯನ್ನು ಗೆಲ್ಲಿಸಿ. ನಿಮ್ಮ ಆದಾಯನ ದುಪ್ಪಟ್ಟು ಮಾಡ್ತೀವಿ ಅಂತೇಳಿ ಓಟ್ ತಗೊಂಡೋದವ್ರಿಗೆ ನಮ್ಮ ನೆನಪೇ ಇಲ್ಲ. ಇಂಥ ಕಷ್ಟಕಾಲದಲ್ಲಿ ಯಾರು ನಮ್ಮ ಕೈ ಹಿಡಿತಾರೆ? ನಮ್ಮಂತ ರೈತರಿಗೆ ಅಂತಾನೆ ನಮ್ ಕಾಂಗ್ರೆಸ್ ಪಕ್ಷ ಐತೆ. ಏನ್ ಹೇಳ್ತಾ ಇದೀಯಣ್ಣ? ಹಿಂದೆ ಮಾಡ್ದಂಗೆ ಸಾಲ ಮನ್ನಾ ಮಾಡ್ತಾರೆ. ಇನ್ ಮುಂದೆ ನಮ್ಮ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡ್ತಾರೆ. ನಿಜ ಹೇಳ್ತಿದ್ದೀರಣ್ಣ? ಕೊಟ್ಟು ಮಾತು ಉಳಿಸ್ಕೊಳ್ಳೋದ್ರಲ್ಲಿ ಕೈಗೆ ಸರಿಸಾಟಿ ಯಾರೂ ಇಲ್ಲ. ಕರ್ನಾಟಕದ ಪ್ರಗತಿ ಕಾಂಗ್ರೆಸ್ ಗ್ಯಾರಂಟಿ. ವಾಲ್ಮೀಕಿ ಸಮುದಾಯದ ಸ್ವಾಮಿಗಳ ಫೋಟೋವನ್ನು ಹಾಕಿಕೊಂಡು ರಾಜಕೀಯ ಲಾಭಕ್ಕಾಗಿ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಸ್ವಾಮಿಗಳ ಫೋಟೋ ತೆಗೆದು ರಾಜಕೀಯವಾಗಿ ಏನು ಬೇಕಾದರೂ ಮಾಡಿಕೊಳ್ಳಿ ಎಂದು ವಾಲ್ಮೀಕಿ ಸಮುದಾಯದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ವಾಲ್ಮೀಕಿ ಸಮುದಾಯದ ಸಂಘದ ಮುಖಂಡರಿಂದ ಸುದ್ದಿಗೋಷ್ಠಿ ನಡೆಯಿತು. ಈ ವೇಳೆ ಮಾತನಾಡಿದ ವಾಲ್ಮೀಕಿ ಸಮುದಾಯದ ತಾಲೂಕು ಅಧ್ಯಕ್ಷ ಮೂರ್ತಿ, ಕರ್ನಾಟಕ ರಾಜ್ಯ ವಾಲ್ಮೀಕಿ ನಾಯಕ ಮಹಾಸಭಾ ಮುಖಂಡರುಗಳ ನೇತೃತ್ವದಲ್ಲಿ ಎಂಎಸ್ ವೆಂಕಟರಾಮಯ್ಯನವರಿಗೆ ಬೆಂಬಲ ಎಂದು ಘೋಷಣೆಯ ಕರಪತ್ರಗಳನ್ನು ಹಂಚಿರುವುದು ತಪ್ಪು. ಅದರಲ್ಲಿ ಸಮುದಾಯದ ವಾಲ್ಮೀಕಿ ಸಂಘದ ಹೆಸರು ಮತ್ತು ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳ ಫೋಟೋ ಹಾಕಿಕೊಂಡು ಸಭೆ ನಡೆಸುತ್ತಿರುವುದು ಇನ್ನೂ ತಪ್ಪು. ಈಗಾಗಲೇ ಸ್ವಾಮಿಗಳು ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ. ಯಾವುದೇ ರಾಜಕೀಯ ಪಕ್ಷಗಳಿಗೆ ಬೆಂಬಲ ನೀಡಲಿ, ಆದರೆ ನಮ್ಮ ಸಮುದಾಯದ ಸ್ವಾಮೀಜಿಗಳು ಎಲ್ಲಾ ಪಕ್ಷಗಳಿಗೂ ಸೀಮಿತವಾಗಿದ್ದಾರೆ, ಯಾರಿಗೂ ಬೆಂಬಲ ತೋರುವುದಿಲ್ಲ. ಆದರೆ ಕೆಲ ವಾಲ್ಮೀಕಿ ಸಮುದಾಯದ ಮುಖಂಡರು ಕಾಂಗ್ರೆಸ್ ಬೆಂಬಲ ಅಂತ ಹೇಳಿ ಸಭೆ ನಡೆಸುತ್ತಿದ್ದಾರೆ. ಅದರಲ್ಲೇ ಸ್ವಾಮಿಗಳ ಫೋಟೋ ಮತ್ತು ವಾಲ್ಮೀಕಿ ಸಂಘದ ಹೆಸರು ತೆಗೆದು ಕಾರ್ಯಕ್ರಮ ಮಾಡಿಕೊಳ್ಳಿ. ಅದು ಬಿಟ್ಟು ವಾಲ್ಮೀಕಿ ಸಮುದಾಯದ ಮತಗಳನ್ನ ಗಿಟ್ಟಿಸಿಕೊಳ್ಳಲು ಈ ರೀತಿ ಹಾಕಿರುವುದು ತಪ್ಪು. ಸ್ವಾಮಿಗಳು ಯಾವ ಪಕ್ಷಕ್ಕೂ ಸೀಮಿತವಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನನ್ನ ಹೆಸರು ಮೂರ್ತಿ ಅಂತ ಹೇಳ್ಬಿಟ್ಟು ತಾಲೂಕು ಅಧ್ಯಕ್ಷರು ವಾಲ್ಮೀಕಿ ನಾಯಕ ಮಹಾಸಂಘ. ನಿನ್ನೆ ಯಾರೋ ನಮ್ಮ ಸಂಘದ ಕೆಲವು ಮುಖಂಡರು ಕರ್ನಾಟಕ ರಾಜ್ಯ ವಾಲ್ಮೀಕಿ ನಾಯಕ ಮಹಾಸಭಾ ಅಂತ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ MS ರಕ್ಷಾರಾಮಯ್ಯ ಅವರಿಗೆ ಬೆಂಬಲ ಅಂತ ಹೇಳ್ಬಿಟ್ಟು ಇವತ್ತು 2 ಗಂಟೆಗೆ ಅವರೊಂದು ಸಭೆಯನ್ನು ಕರೆಯುತ್ತಾರೆ ಇಲ್ಲಿ KEB ಸಭಾಂಗಣದಲ್ಲಿ. ಇದರ ವಿಷಯವಾಗಿ ಮೊದಲನೇದಾಗಿ ನಮ್ಮ ಸ್ವಾಮೀಜಿಗಳಂತ ಪ್ರಸನ್ನಾನಂದ ಸ್ವಾಮೀಜಿ ಅವ್ರನ್ನ ಭಾವಚಿತ್ರ ಹಾಕಿರೋದು ಇದು ಮೊದಲನೇದಾಗಿ ಖಂಡನೆ ಅವರಿಗೆ.
ಎರಡನೇದಾಗಿ ನಮ್ಮ ಇನ್ನೊಬ್ಬ ಸ್ವಾಮೀಜಿಗಳಾದಂಥ ಲಿಂಗೈಕ್ಯ ಸ್ವಾಮೀಜಿಗಳಾದಂಥ ಪುಣ್ಯಾನಂದ ಪರಿ ಸ್ವಾಮೀಜಿಗಳು ಫೋಟೋ ಹಾಕ್ಕೊಂಡು ಅವರು ರಕ್ಷಾರಾಮ ಅವರಿಗೆ ಬೆಂಬಲ ಘೋಷಿಸಿರೋದು ಎರಡನೇದು ಖಂಡನೆ. ಏನು ವಾಲ್ಮೀಕಿ ಸಂಘ ಅಂತಂದರೆ ನಮ್ಮ ಜನಾಂಗದ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಒಬ್ಬರಿಗೆ ಸೀಮಿತ ಅಲ್ಲ, ಇಡೀ 75 ಲಕ್ಷ ಜನಸಂಖ್ಯೆಗೆ ವಾಲ್ಮೀಕಿ ನಾಯಕ ಮಹಾಸಭಾ ಸಂಬಂಧ. ನಮಗೆ ಸ್ವಾಮೀಜಿಯವರು ರಾತ್ರಿ ಕರೆ ಕೊಟ್ಟಿದ್ದಾರೆ. ನಮ್ಮ ಸ್ವಾಮೀಜಿ ನೇತೃತ್ವ. ಇನ್ನು ಸಮುದಾಯದ ಮುಖಂಡ ಗಂಟಿಗಾನಹಳ್ಳಿ ಶಿವಕುಮಾರ್ ಮಾತನಾಡಿ, ನಮ್ಮ ಸಮುದಾಯದ ಸ್ವಾಮೀಜಿ ಪ್ರಸನ್ನಾನಂದ ಸ್ವಾಮೀಜಿಗಳು ಯಾವುದೇ ಪಕ್ಷಗಳಲ್ಲಿ ಗುರುತಿಸಿಕೊಂಡಿಲ್ಲ. ಆದರೆ ಕೆಲ ನಮ್ಮ ಸಮುದಾಯದ ಮುಖಂಡರು ಕಾಂಗ್ರೆಸ್ ಪಕ್ಷದ ಕರಪತ್ರಗಳಲ್ಲಿ ಸ್ವಾಮಿಗಳ ಫೋಟೋವನ್ನು ಬಳಸಿಕೊಂಡಿದ್ದಾರೆ. ಅದು ತಪ್ಪು. ರಾಜಕೀಯ ಲಾಭಕ್ಕೋಸ್ಕರ ಈ ರೀತಿ ಬಳಸಿಕೊಳ್ಳುವುದು ಸರಿಯಲ್ಲ. ಹಾಗಾಗಿ ಯಾವ ಪಕ್ಷದವರೇ ಆಗಲಿ ನಮ್ಮ ಸಮುದಾಯದ ಸ್ವಾಮಿಗಳ ಫೋಟೋ ಬಳಸದೆ ನಿಮ್ಮ ರಾಜಕೀಯ ಕೆಲಸ ಮಾಡಿಕೊಂಡು ಹೋಗಿ. ಅದು ಬಿಟ್ಟು ವಾಲ್ಮೀಕಿ ಸಮುದಾಯದ ಮತಗಳಿಗೋಸ್ಕರ ಈ ರೀತಿ ಅವಮಾನ ಮಾಡಬೇಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಖಂಡನೆ ನಮ್ಮ ಸ್ವಾಮಿಗಳು ಆದಂಥ ಪ್ರಸನ್ನಾನಂದ ಸ್ವಾಮಿಗಳು ಮತ್ತು ಅವರಿಬ್ಬರಿಗೂ ಭಾವಚಿತ್ರ ಹಾಕಿ ಮತ್ತು ನಮ್ಮ ವಾಲ್ಮೀಕಿ ಮಹಾಋಷಿಯವರದು ಇದರಲ್ಲಿ ಮುದ್ರಣೆ ಮಾಡಿದ್ದಾರೆ. ಇದು ದೊಡ್ಡ ತಪ್ಪು ಅವ್ರದ್ದು. ಪತ್ರಿಕಾಗೋಷ್ಠಿ ಈಗ ನಾವು ಪತ್ರಿಕಾಗೋಷ್ಠಿ ಮಾಡಿ ಇಲ್ಲಿವರೆಗೂ ನಾವು ಯಾವತ್ತು ಈ ಸಮುದಾಯದವರು ಇಲ್ಲಿ ಬಂದು ಯಾವತ್ತು ಯಾರ ಬಗ್ಗೆನೂ ಮಾತಾಡಿದವರಲ್ಲ. ಇವತ್ತು ಮಾತಾಡಬೇಕಾಗಿರೋದು ಸಮಯ ಬಂದಿದೆ. ಯಾಕಂತಂದರೆ ಇವತ್ತು ಎಲ್ಲ ಪಾರ್ಟಿಲಿ ಇದ್ದಾರೆ ನಮ್ಮ ಜನಾಂಗ. ಎಲ್ಲ ಪಾರ್ಟಿಲಿ ಇರಬೇಕಾದ್ರೆ ಇವತ್ತು ಒಂದೇ ಒಂದು ಪಾರ್ಟಿಗೋಸ್ಕರ ಸೀಮಿತ ಅಲ್ಲ. ವಾಲ್ಮೀಕಿ ಮಹಾಋಷಿ ಆಗ್ಬೋದು, ನಮ್ಮ ಪ್ರಸನ್ನಾನಂದ ಸ್ವಾಮಿಗಳಾಗ್ಬೋದು, ಎಲ್ಲ ಪಾರ್ಟಿಯಲ್ಲಿ ನಾವು ಜನಾಂಗ ಇದ್ದೀರಿ. ಹಾಗಾಗಿ ನಾವು ಇದ್ದೀರಿ. ಇದ್ರೂ ಕೂಡ ನಾವು ಯಾವತ್ತು ಈ ಥರ ಪಾಂಪ್ಲೆಟ್ ಹೊಡೆದು ಕಾರ್ಯಕ್ರಮ ಮಾಡಿಲ್ಲ. ಇವ್ರು ಕಾರ್ಯಕ್ರಮ ಮಾಡ್ತಾ ಇರೋದು ತುಂಬ ತಪ್ಪಿದೆ. ಮಾಡಲಿ ಅವ್ರ ಕಾರ್ಯಕ್ರಮ, ನಮ್ದು ಯಾವುದು ಅಭ್ಯಂತರ ಇಲ್ಲ. ನಮ್ಮ ವಾಲ್ಮೀಕಿ ಮಹಾಋಷಿದು ಮತ್ತು ನಮ್ಮ ಸ್ವಾಮೀಜಿಗಳು ಫೋಟೋ ತೆಗೆದು ಅದನ್ನು ನೀವು ಕಾರ್ಯಕ್ರಮ ಮಾಡ್ಕೊಳ್ಳಿ. ನೀವು ಅದನ್ನು ತೆಗೆದಿರೋ ಕಾರ್ಯಕ್ರಮ ಮಾಡಿದ್ರೆ ಮುಂದಿನ ದಿನದಲ್ಲಿ ನಮ್ಮ ಹೋರಾಟ ಇದೆ. ಇದ್ರ ಬಗ್ಗೆ ಚುನಾವಣಾ ಅಧಿಕಾರಿಗಳಿಗೆ ನಾವು ದೂರು ಕೊಡ್ತೀರಿ. ಇವತ್ತು ನಿಮ್ಮ ಮುಖಾಂತರ ಅವ್ರು ತಿಳಿಸ್ತಾ ಇದ್ದೀರಿ. ನಾವು ನಿಮ್ಮ ಮಾಧ್ಯಮ ಮುಖಾಂತರ ಅವ್ರು ತಿಳಿಸ್ತಾ ಇದ್ದೀರಿ. ಇದ್ರ ಬಗ್ಗೆ ನೀವು ಕ್ರಮ ತಗೊಂಡು ಇದನ್ನು ಕೂಡಲೇ ರದ್ದುಪಡಿಸಿ ನೀವು ಕಾರ್ಯಕ್ರಮ ಮಾಡಬೇಕಾಗುತ್ತೆ. ಅದನ್ನು ಹೊರತುಪಡಿಸಿ ನಾವು ಮಾಡೋದೇ ಸರಿ ಅಂದರೆ ಮುಂದಿನ ದಿನದಲ್ಲಿ ಇದ್ರ ಬಗ್ಗೆ ಹೋರಾಟ ಮತ್ತು ಚುನಾವಣಾ ಅಧಿಕಾರಿಗೆ ನಾವು ದೂರು ಕೊಡ್ತೀರಿ. ಸುದ್ದಿಗೋಷ್ಠಿಯಲ್ಲಿ ವಾಲ್ಮೀಕಿ ಸಮುದಾಯದ ಮುಖಂಡರುಗಳಾದ ಅವಲಕೊಂಡರಾಯಪ್ಪ, ಮುನಿರಾಜು, ಮುನಿಕೃಷ್ಣ, ಶ್ರೀನಿವಾಸ್, ಮುನಿನಾರಾಯಣಪ್ಪ, ನಂದಿ ನಾರಾಯಣಸ್ವಾಮಿ ಇನ್ನಿತರರು ಉಪಸ್ಥಿತರಿದ್ದರು. ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ಚಲಾಯಿಸುವ ಪ್ರತಿಯೊಂದು ಮತವು ಈ ದೇಶದ ಪ್ರಧಾನಿಯನ್ನು ಆಯ್ಕೆ ಮಾಡುವ ಶಕ್ತಿ ಹೊಂದಿದ್ದು, ದೇಶದ ಸ್ಥಿರ ಭವಿಷ್ಯಕ್ಕಾಗಿ ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗಲು ಬಿಜೆಪಿಗೆ ಮತ ನೀಡಿ ಎಂದು ಡಾಕ್ಟರ್ ಕೆ ಸುಧಾಕರ್ ಮನವಿ ಮಾಡಿದರು. ಅನುಕೂಲವಾಗಿರ್ತಕ್ಕಂಥ ಅನೇಕ ಯೋಜನೆಗಳನ್ನು ಕೊಟ್ಟು ಇಡೀ ವಿಶ್ವದಲ್ಲಿ ಅಗ್ರಮಾನ್ಯ ಪ್ರಧಾನಮಂತ್ರಿ ಸಲ್ಲಿಸಿದ್ದಾರೆ. ಇಡೀ ವಿಶ್ವದ 180 ದೇಶಗಳ ಪ್ರಧಾನಮಂತ್ರಿಗಳು ಕೂಡ ಈ ಒಂದು ಇದೇ ತಿಂಗಳು ನಡೀತಾ ಇರ್ತಕ್ಕಂಥ ಚುನಾವಣೆಗಳಲ್ಲಿ ಇಡೀ ಪ್ರಪಂಚದ ಎಲ್ಲ ದೇಶಗಳ ಕಣ್ಣು ಭಾರತದ ನರೇಂದ್ರ ಮೋದಿಜಿಯವರ ಮೇಲಿದೆ. ಬಂಧುಗಳೇ, ವಿಶ್ವದಲ್ಲಿ ಯಾವುದೇ ದೇಶ ಆಗದ ರೀತಿಯಲ್ಲಿ ಭಾರತ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಪ್ರಗತಿ ಆಗ್ತಾ ಇದೆ. ಆ ಪ್ರಗತಿಗೆ ನಾವು ಮತ್ತೊಮ್ಮೆ ಚಾಲನೆ ಕೊಡಬೇಕು ಅಂದ್ರೆ ನರೇಂದ್ರ ಮೋದಿಜಿಯವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು. ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕಾದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಡಾಕ್ಟರ್ ಸುಧಾಕರ್ ಅವರನ್ನ ನಾವು ಇಲ್ಲಿಂದ ಗೆಲ್ಲಿಸಬೇಕು. ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಯನ್ನ ಡಾಕ್ಟರ್ ಸುಧಾಕರ್ ಬಾಗೇಪಲ್ಲಿ ಪಟ್ಟಣದ ಗೂಳೂರು ವೃತ್ತದಿಂದ ತ್ಯಾಗರಾಜು ಸರ್ಕಲ್ವರೆಗೂ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ರೋಡ್ ಶೋ ನಡೆಸಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ಮತಯಾಚನೆ ಮಾಡಿದ್ದಾರೆ. ಕ್ರೇನ್ ಮೂಲಕ ಡಾಕ್ಟರ್ ಕೆ ಸುಧಾಕರ್ಗೆ ಬೃಹತ್ ಗಾತ್ರದ ಸೇಬಿನ ಹಾರವನ್ನು ಹಾಕಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಬಾಗೇಪಲ್ಲಿ ಕ್ಷೇತ್ರದ ಜನತೆ ನನ್ನ ಮೇಲೆ ಅಪಾರವಾದ ಪ್ರೀತಿ ವಿಶ್ವಾಸವನ್ನ ಇಟ್ಟುಕೊಂಡಿದ್ದಾರೆ. ಚುನಾವಣಾ ಪ್ರಚಾರದ ಸಮಯದಲ್ಲಿ ನನಗೆ ಅಭೂತಪೂರ್ವವಾದ ಸ್ವಾಗತ ಕೋರಿ ಗೌರವಿಸಿರುವ ನಿಮ್ಮ ಋಣ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ನನ್ನ ಗೆಲುವಿಗಾಗಿ ಶ್ರಮಿಸುತ್ತಿರುವ ನಿಮ್ಮ ಪ್ರೋತ್ಸಾಹ, ಉತ್ಸಾಹ ಕೊನೆಯವರೆಗೂ ಮುಂದುವರಿಯಬೇಕಾಗಿದೆ.
10 ವರ್ಷಗಳ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಡಳಿತದಲ್ಲಿ ಭಾರತದ ಆರ್ಥಿಕತೆ 5ನೇ ಸ್ಥಾನಕ್ಕೆ ಏರಿದೆ. ಭಾರತ ಪ್ರಪಂಚದ 3ನೇ ಸ್ಥಾನ ಪಡೆದುಕೊಳ್ಳಬೇಕಾದರೆ ಮೋದಿ ಅವರನ್ನ 3ನೇ ಬಾರಿಗೂ ದೇಶದ ಪ್ರಧಾನಿಯನ್ನಾಗಿ ಮಾಡಬೇಕಾಗಿದೆ. ಆದ್ದರಿಂದ ನಾವೆಲ್ಲರೂ ಬಿಜೆಪಿ ಪಕ್ಷಕ್ಕೆ ಮತ ಹಾಕಿ ಗೆಲ್ಲಿಸಬೇಕಾಗಿದೆ ಎಂದರು. ఎలక్షన్ అయిపోయేదాకా ఇదే జోషే ఉండాలి. ఈ ఎన్నికలు లోక్సభ ఎన్నికలు ఏమి నిర్ధారిస్తుంది తెలుస్తుంది కదా మీకు? ఈ దేశానికి ఎవరు ప్రధానమంత్రి అవ్వాలా అనే ఒక ఎలక్షన్. నరేంద్ర మోదీ గారు అవ్వాలా, రాహుల్ గాంధీ గారు అవ్వాలా? నరేంద్ర మోదీ గారు కావాలా, రాహుల్ గాంధీ గెలిపించాలా అని చెప్పిన తర్వాత మనం ఏం చేయాలి? ఈరోజు ప్రపంచంలో గంత భారతదేశాన్ని 5వ స్థానానికి తీసుకెళ్లిన మన ప్రధానమంత్రి నరేంద్ర మోదీ గారు. కాంగ్రెస్ ప్రభుత్వము 10 ఏళ్లు పరిపాలన చేసింది యూపీఏ టైం. అప్పుడు మనము భారతం 15వ స్థానంలో ఉంటుంది. ప్రపంచంలో 15వ స్థానం. 15 స్థానం నుంచి ఇప్పుడు 5వ స్థానం తీసుకొచ్చింది ఎవరు? ఇప్పుడు మళ్ళీ 5 ఏళ్లు ప్రధానమంత్రిగా ఉంటే ఆయన హామీ ఇచ్చారు. ఎంతమ్మా? 5వ స్థానం నుంచి అంటే ఇప్పుడు మనల్ని ఏలిన 300 ఏళ్ళు మనల్ని ఏలిన బ్రిటిష్ దేశమును కూడా మనము వెనకేసేసాము. ఇంకా మన పైన ఉన్నది జర్మనీ, జపాన్. ఈ 2 దేశాలని కూడా మనము వెనకేసి 3వ స్థాನಕ್ಕೆ వెళ్ళాలా? ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಮಾತನಾಡಿ, ರಾಜ್ಯ ಬಿಜೆಪಿ ಸರ್ಕಾರ ರೈತರ ಮಕ್ಕಳಿಗೆ ನೀಡುತ್ತಿದ್ದ ಕಿಸಾನ್ ಸಮ್ಮಾನ್ ಯೋಜನೆ, ಹಾಲಿಗೆ 5 ರು ಪ್ರೋತ್ಸಾಹಧನ, ರೈತರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಸೇರಿದಂತೆ ಹಲವು ಯೋಜನೆಗಳನ್ನು ಸಿದ್ದರಾಮಯ್ಯನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದ್ ಮಾಡಿ ರೈತರಿಗೆ ಅನ್ಯಾಯ ಮಾಡಿದೆ. ಎಸ್ಸಿ ಎಸ್ಟಿ ಜನಾಂಗದ ಅಭಿವೃದ್ಧಿಗಾಗಿ ರಾಜ್ಯ ಬಿಜೆಪಿ ಸರ್ಕಾರ ಮೀಸಲಿಟ್ಟಿದ್ದ 11,000 ಕೋಟಿ ಎಸ್ಟಿಪಿ ಟಿಎಸ್ಪಿ ಯೋಜನೆ ಹಣವನ್ನ ಕಾಂಗ್ರೆಸ್ ಪಕ್ಷದ ಬಿಟ್ಟಿ ಭಾಗ್ಯಗಳಿಗೆ ಬಳಕೆ ಮಾಡಿಕೊಂಡು ದಲಿತರಿಗೆ ಅನ್ಯಾಯ ಮಾಡಿರುವ ಏಕೈಕ ಸರ್ಕಾರ ಕಾಂಗ್ರೆಸ್ ಸರ್ಕಾರವಾಗಿದೆ ಎಂದು ಆಕ್ರೋಶ వ్యక్తపడిಸಿದ್ದಾರೆ. సర్కారంలో ఇచ్చినట్లు భాగ్యలేదన నడుస్తా ఉందా? భాగ్యలక్ష్మి యోజన ఇచ్చి ఇస్తా ఉన్నారా? రైతుకి 5 రూపాయలు ప్రోత్సాహం ఇస్తా ఉండ్రే. రైతులకి పాలు పిండితే మన పాలు వస్తే 5 రూపాయలు వస్తా ఉన్నా ఈవిడ ఇస్తా ఉన్నారా? మనకి కిసాన్ సమ్మాన్ యోజనలో 6,000 ఇస్తా ఉంటారు నరేంద్ర మోదీ, ఈవిడ ఇస్తా ఉంటారు. కానీ 7 రూపాయలు 4,000 ఇస్తా ఉంటారా లేదా? ఈవిడ ఇస్తా ఉంటారా? వీళ్ళు ఇస్తారంట బిట్టి భాగ్యలో. మనతోనే పిక్కోలేదు. 2,000 ఇచ్చారు మనకి, 4,000 మనతో పిక్కోలేశారు. పిక్కుంటారా లేదా? ఇప్పుడు చేలూరునికే బాగేపల్లికి రావాలంటే 50 రూపాయలు బస్ ఫేర్ చేస్తారు. ఆడవాళ్ళకి ఫ్రీ, మగవాళ్ళతో 50 ఉండదు 100 రూపాయలు తీసుకునేది. మన ఆడవాళ్ళకి మనతో తీసుకునేది. దానికి మీరంతా కూడా యోచన చేయండి. వచ్చే దినాల్లో బాగేపల్లి అభివృద్ధి కావాలా? బాగేపల్లి ఏ రోడ్డు పైన గుంట్లు 7 గంటలకు ముగిసే కార్యక్రమం, గుంట్లు చాలా ఉండడానికి పోయేకే కాలే. పోయేకైతే ఉందా మన మాట్లాడితే నడవలించుకుంటాను, మాట్లాడితే యాక్సిడెంట్లు. యా గుంట్లో పడదామా, యా గుంట్లో ఇదా ఏమో. ఈ సిద్ధరామయ్య సర్కారంలో వాన్ రాలేమంటే వాన్ ఏమైనా వచ్చిందంటే మనం ఇంకా యా బాగేపల్లి రోడ్లలో పరవడాకైతే ఉన్నా వాన్ అదృష్టం బాగుంది. వాన్ రాకుండా దానికి గుంట్లో పంట్లో రోడ్లు అట్లే ఉంది. ಈ ಸಂದರ್ಭದಲ್ಲಿ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಆರ್ ನರಸಿಂಹನಾಯ್ಡು, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ವೆಂಕಟ ಶಿವಾರೆಡ್ಡಿ, ಪುರಸಭೆ ಸದಸ್ಯ ಪಿವಿ ಮಧುಸೂದನ ರೆಡ್ಡಿ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಸೂರ್ಯನಾರಾಯಣ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ.
ಮೈತ್ರಿ ಅಭ್ಯರ್ಥಿ ಸುಧಾಕರ್ ಒಂದಲ್ಲ ಎರಡಲ್ಲ ಮಾತು ಕೇಳದವರ ಮೇಲೆಲ್ಲ ಸುಳ್ಳು ಕೇಸುಗಳನ್ನು ಹಾಕಿಸಿ ಕಾಟ ಕೊಟ್ಟಿದ್ದಾರೆ. ಇಂತಹವರಿಗೆ ಮತದಾರರು ಮತ ಹಾಕುವ ಮುನ್ನ ಯೋಚನೆ ಮಾಡಿ ಎಂದು ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಆರೋಪ ಮಾಡಿದ್ದಾರೆ. ಸಂವಿಧಾನದಲ್ಲಿ ಇವತ್ತು ಏನು ಪ್ರತಿಯೊಬ್ಬ ನಾಗರಿಕನಿಗೂ ವೋಟ್ ಹಾಕ್ತಕ್ಕಂಥ ಹಕ್ಕು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಹಕ್ಕುಗಳನ್ನು ಕೇಳ್ತಕ್ಕಂಥ ಒಂದು ಧ್ವನಿಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಈ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಭಾಳ ವಿಷಾದನೀಯ. ಬಹುಶಃ ಪ್ರಧಾನಮಂತ್ರಿಗಳ ಸ್ಥಾನವನ್ನು ಇಷ್ಟು ಕೆಳಮಟ್ಟಕ್ಕೆ ತಂದಿರತಕ್ಕಂಥದ್ದು ಬಹುಶಃ ಯಾರೂ ಹಿಂದೆ ಈ ಥರ ಪ್ರಧಾನಮಂತ್ರಿಗಳು ನಡ್ಕೊಂಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ, ದೇಶದ ಪ್ರಧಾನಿಗಳು ಯಾವ ರೀತಿ ನಡೆದುಕೊಳ್ಳಬೇಕು ತಿಳಿದಿದೆ. ಆದರೆ ಮೋದಿ ಅವರು ಮೊನ್ನೆ ತಾನೇ ಮುಸ್ಲಿಂ ಸಮುದಾಯದ ಮೇಲೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಸಂವಿಧಾನದಲ್ಲಿ ಮತದಾನ ಮಾಡಲು ಎಲ್ಲರಿಗೂ ಹಕ್ಕು ಕೊಟ್ಟಿದ್ದಾರೆ. ಆದರೆ ತಳಮಟ್ಟದಲ್ಲಿ ಮೋದಿಯವರು ಹೇಳಿಕೆ ಕೊಟ್ಟಿರುವುದು ಸರಿಯಲ್ಲ. ದೇಶದ ಪ್ರಧಾನಿಯಾಗಿ ಈ ರೀತಿ ಹೇಳಿಕೆ ಕೊಟ್ಟಿರುವುದು ಶೋಭೆ ತರುವುದಿಲ್ಲ. ರಾಜ್ಯ ಸರ್ಕಾರ ಬರ ಪರಿಹಾರ ಕೊಟ್ಟಿಲ್ಲ ಎಂದು ದಾವೆ ಹಾಕಿತ್ತು. ಇದರ ಬಗ್ಗೆ ಮೋದಿಯವರ ಹೇಳಿಕೆ ಸರಿಯಿಲ್ಲ. ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಗಾಳಿ ಬೀಸ್ತಾ ಇದೆ. ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ನಡೆದುಕೊಂಡ್ರು ಎಂಬುದು ಎಲ್ಲರಿಗೂ ಗೊತ್ತು. ಸಿದ್ದರಾಮಯ್ಯನವರು ಇಲ್ಲಿಗೆ ಬಂದು ಹೋದ ಮೇಲೆ ನೀವು ಒಕ್ಕಲಿಗರ ವಿರೋಧಿ ಎಂದು ಹೇಳಿದ್ದೀರಾ. ಆದರೆ ಅದೇ ಸಿದ್ದರಾಮಯ್ಯನವರ ಜೊತೆ ಇದ್ದಾಗ ಆವಾಗ ಒಕ್ಕಲಿಗರ ಸಮುದಾಯದ ವಿರೋಧಿ ಆಗಿರ್ಲಿಲ್ವಾ ಎಂದು ಪ್ರಶ್ನೆ ಮಾಡಿದರು. ಈ ರಾಷ್ಟ್ರದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಬಹುಶಃ ಸಂವಿಧಾನದ ಚೌಕಟ್ಟಿನಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ದೇಶದ ಪ್ರಧಾನಮಂತ್ರಿಗಳು ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥದ್ದು ಬಹುಶಃ ನಾವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೀವಿ. ಆದರೆ ಇತ್ತೀಚೆಗೆ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳು, ನಿನ್ನೆ ಒಂದು ಕಡೆ ಹೇಳ್ತಾರೆ ಕಾಂಗ್ರೆಸ್ನವರು ಮಹಿಳೆಯರ ಮಾಂಗಲ್ಯಗಳನ್ನು ಕಿತ್ತು ಬೇರೆಯವ್ರಿಗೆ ಕೊಟ್ಬಿಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಮತ್ತೊಂದು ಕಡೆ ಹೇಳ್ತಾರೆ ಯಾರು ಹೆಚ್ಚು ಮಕ್ಕಳನ್ನು ಹೊಂದಿರ್ತಾರೆ ಅವರಿಗೆ ಎಲ್ಲ ಈ ದೇಶದ ಸಂಪತ್ತನ್ನೆಲ್ಲ ಕೊಟ್ಬಿಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನರಿಗೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಒಂದು ಜಾತ್ಯತೀತ ರಾಷ್ಟ್ರವಾಗಿರ್ತಕ್ಕಂಥ ನಮ್ಮ ದೇಶ, ಯಾರೇ ಇವತ್ತು ಚುನಾಯಿತ ಜನಪ್ರತಿನಿಧಿಗಳು, ನಾನೇ ಆಗ್ಬೋದು ಮತ್ತೊಬ್ಬರು ಆಗ್ಬೋದು, ಬಹುಶಃ ಈಗ ಅವರಿಗೆ ಹತಾಶೆ ಆಗಿಬಿಟ್ಟಿದೆ. ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂಥ ಸಭೆಯಲ್ಲಿ 30% ಜನ ಇರಲಿಲ್ಲ, 70% ಖಾಲಿ ಕುರ್ಚಿಗಳಿತ್ತು. ತಾವೇ ನೋಡಿದ್ದೀರಾ ಮಾಧ್ಯಮಗಳಲ್ಲಿ. ಚಿಕ್ಕಬಳ್ಳಾಪುರದಲ್ಲಿ ನಡೆದಂಥ ಸಭೆ ಇರ್ಬೋದು. ಬಹುಶಃ ಹತಾಶರಾಗಿ ಇವತ್ತು ಜನರಲ್ಲಿ ಇವತ್ತು ಸಮಾಜವನ್ನು ಕೋಮು ಭಾವನೆಗಳನ್ನು ಮೂಡಿಸಿ ಮತ ವಿಭಜನೆ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಭಾರತೀಯ ಚುನಾವಣಾ ಆಯೋಗವನ್ನು ವಿನಂತಿ ಮಾಡಿಕೊಳ್ತೇನೆ, ದಯವಿಟ್ಟು ಇದನ್ನು ಭಾಳ ಗಂಭೀರವಾಗಿ ತಗೋಬೇಕಾಗತ್ತೆ. ಈ ರೀತಿಯಾದಂಥ ಹೇಳಿಕೆಗಳು ಈ ದೇಶದ ಪ್ರಧಾನಮಂತ್ರಿಗಳಿಂದ ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. 10 ವರ್ಷ ಈ ದೇಶದ ಪ್ರಧಾನಿಯಾಗಿದ್ದಂಥವರು ಅವರು ಈ ರೀತಿಯಾಗಿ ಹೇಳಿಕೆ ಕೊಡ್ತಕ್ಕಂಥದ್ದು ಶೋಭೆ ತರ್ತಕ್ಕಂಥದ್ದಲ್ಲ. ನಾನು ನಮ್ಮ ರಾಜ್ಯದ ಮಹಾಜನತೆಯಲ್ಲಿ ವಿನಂತಿಸ್ಕೊಳ್ತೇನೆ, ದಯವಿಟ್ಟು ಇಂಥ ಪ್ರಧಾನಿ ಮತ್ತೆ ಮುಂದುವರಿಸಬೇಕಾ ಅಂತಕ್ಕಂಥದ್ದನ್ನು ತಾವು ಆಲೋಚನೆ ಮಾಡಬೇಕಾಗುತ್ತೆ. ತಾವೆಲ್ಲರೂ ಇವತ್ತು ಒಳ್ಳೆ ನಿರ್ಧಾರವನ್ನು ಮಾಡಿ ಅಂತಕ್ಕಂಥ ಮನವಿಯನ್ನು ಮಾಡೋದ್ರ ಜೊತೆಗೆ, ಮೊನ್ನೆ ಒಂದು ಸುದ್ದಿ ಮಾಧ್ಯಮ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು, ಏನು ರಾಜ್ಯ ಸರ್ಕಾರ ಬರ ಪರಿಹಾರದ ಹಣವನ್ನು ಕೊಟ್ಟಿಲ್ಲ ಅಂತಕ್ಕಂಥ ಮಾತನ್ನು ತೆಗೆದುಕೊಂಡು ಸುಪ್ರೀಂ ಕೋರ್ಟಲ್ಲಿ ದಾವೆಯನ್ನು ಹಾಕಿತ್ತು. ಅದ್ರ ಬಗ್ಗೆ ಎಷ್ಟು ಕೇವಲವಾಗಿ ಮಾತಾಡಿದ್ರು ಅಂತಕ್ಕಂಥದ್ದನ್ನು ತಾವೆಲ್ಲ ಗಮನಿಸಿದ್ದೀರ. ಏನು ಇಲ್ಲಿ ಇರ್ತಕ್ಕಂಥ NDA ಅಭ್ಯರ್ಥಿ ಯಾರಿದ್ದಾರೆ ಅವರ ವಿರುದ್ಧವಾಗಿ ಎಷ್ಟು ಪ್ರಬಲವಾದಂಥ ಒಂದು ಗಾಳಿ ಬೀಸಿತ್ತು 10 ತಿಂಗಳ ಹಿಂದೆ. ಬಹುಶಃ ಅದಕ್ಕಿಂತ ಹೆಚ್ಚು ಇವತ್ತು ಗಾಳಿ ಬೀಸ್ತಾ ಇದೆ ಇಡೀ ಕ್ಷೇತ್ರದಾದ್ಯಂತ. ನಾವ್ಯಾರು ಹೆಚ್ಚು ಹೇಳೋಕ್ಕೆ ಹೋಗೋಬೇಕಾಗಿಲ್ಲ. ನಾವು ಅವರು ಯಾರು ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಂಡ್ರು ಅಂತ ಹೇಳಿದ್ರೆ ಸಾಕು, ಜನನೇ ಇವತ್ತು ಸಭೆಯಿಂದ ಅವರೇ ಅದಕ್ಕೆ ಉತ್ತರ ಕೊಡುವಂಥ ಪರಿಸ್ಥಿತಿ ಇವತ್ತಿದೆ. ಜನ ಅವರು ನಡ್ಕೊಂಡಿರ್ತಕ್ಕಂಥ ರೀತಿ ಇವೆಲ್ಲದರನ್ನು ಗಮನಿಸಿದ್ದಾರೆ. ಅದರಿಂದ ಇದು ಒಂದು ಭಾಗ. ಮೊನ್ನೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೋದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನು ಒಕ್ಕಲಿಗರ ವಿರೋಧಿ ಅಂತಕ್ಕಂಥ ಹೇಳಿಕೆಯನ್ನು ಕೊಡ್ತಾರೆ ಅವರು.
ನಾನು ಅವ್ರಿಗೆ ಕೇಳತಕ್ಕಂಥದ್ದು ಇಷ್ಟೇ ಒಂದು ಪ್ರಶ್ನೆ, 2013ರಿಂದ 2018 ಮಧ್ಯೆ ತಾವು ಯಾರ ಜೊತೆಯಲ್ಲಿದ್ರಿ, ಯಾರನ್ನು ಹಾಡಿ ಹೊಗಳ್ತಾ ಇದ್ರಿ, ಯಾರನ್ನ ಸುಮಾರು 10ರಿಂದ 15 ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಕರ್ಕೊಂಡ್ಬಂದ್ರಿ, ಅವತ್ತು ಅವರು ಒಕ್ಕಲಿಗರ ವಿರೋಧಿ ಇರಲಿಲ್ವಾ? ಏನಾದರೂ ಆ ಸಂದರ್ಭದಲ್ಲಿ ತಾವು ಒಕ್ಕಲಿಗರ ಜಾತಿಯಿಂದ ಏನಾದರೂ ಸ್ವಲ್ಪ ತಾತ್ಕಾಲಿಕವಾಗಿ ಹೊರಗಡೆ ಬಂದಿದ್ರಾ? ಇದನ್ನು ಉತ್ತರ ಕೊಡಬೇಕಾಗತ್ತೆ. ಇವತ್ತು ತಾವು ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು, ಅವರು ಎಲ್ಲ ಜಾತಿ ವರ್ಗದ ಜನರ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥವರು. ಅವರು ಯಾವುದೇ ಒಂದು ಜಾತಿಗೆ ವಿರೋಧಿ ಅಲ್ಲ. ಇವತ್ತಿದೇ ಲೋಕಸಭಾ ಚುನಾವಣೆಯಲ್ಲಿ 8 ಜನ ಒಕ್ಕಲಿಗ ಸಮುದಾಯದ ಮತ್ತು ಅದಕ್ಕೆ ಒಳಪಟ್ಟಿರ್ತಕ್ಕಂಥ ಸಮುದಾಯದ ಅಭ್ಯರ್ಥಿಗಳನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಕಣದಲ್ಲಿ ನಿಲ್ಲಿಸಿದೆ. ಇನ್ನು ಸ್ಥಳೀಯ ಒಕ್ಕಲಿಗರ ಸಮುದಾಯದ ಸುನಿಲ್, ನಂದಿ ಆಂಜಿನಪ್ಪ, ಬಚ್ಚೇಗೌಡ, ಅಡ್ಡಗಲ್ ಶ್ರೀಧರ್, ಭರಣಿ ವೆಂಕಟೇಶ್, ರವಿ, ಅರೂರು ಜಗದೀಶ್ ಮೇಲೆ ಕೇಸ್ ಹಾಕಿಸಿದ್ದಾರೆ. ಇದೆಲ್ಲ ಒತ್ತಾಯ ಪೂರ್ವಕವಾದ ಕೇಸ್ ಆಗಿದೆ. ಸಾಕಷ್ಟು ಜನ ಅವರ ಬಳಿ ಭಯದಿಂದ ಇದ್ದಾರೆ. ಇವೆಲ್ಲ ದ್ವೇಷದ ರಾಜಕಾರಣ. ಅವರಿಗೆಲ್ಲ ಬೆದರಿಕೆ ಹಾಕಿಸಿ ಅವರನ್ನು ಪಕ್ಷಕ್ಕೆ ತರುವ ಕೆಲಸಕ್ಕೆ ಮುಂದಾಗಿದ್ರು. ಯಾವ ರೀತಿ ನೀವು ಒಕ್ಕಲಿಗರ ಪರ ನೀವು ಇದ್ದೀರಾ? ಈಗ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರನ್ನ ಒಕ್ಕಲಿಗರ ಮತಗಳಿಗೋಸ್ಕರ ನೀವು ಹೊಗಳ್ತಾ ಇದ್ದೀರಾ ಎಂಬುದು ಎಲ್ಲರಿಗೂ ಗೊತ್ತಿದೆ ಅಂದ್ರು. ಇನ್ನು ಹೂವಿನ ಮಾರ್ಕೆಟ್ಗೆ ಮೀಸಲಿಟ್ಟ ಜಾಗ ಯಾವ ರೀತಿ ಇದೆ ಎಂಬುದನ್ನು ಫೋಟೋ ರಿಲೀಸ್ ಮಾಡಿ. ಈ ಭಾಗದಲ್ಲಿ ಹೂವಿನ ಮಾರ್ಕೆಟ್ ನಿರ್ಮಾಣ ಮಾಡಲು ಸಾಧ್ಯವಾ? ಈ ಕಲ್ಲುಗಳ ಬಂಡೆಗಳ ಮೇಲೆ ಬೈಕ್ಗಳು ಹೋಗಲು ಸಾಧ್ಯವಾ? ಯಾವುದೇ ರೀತಿಯ ಹೂವಿನ ಮಾರ್ಕೆಟ್ಗೆ ಅನುದಾನ ಬಿಡುಗಡೆಯಾಗಿಲ್ಲ. ಎಲ್ಲ ಸುಳ್ಳು ಹೇಳಿದ್ದಾರೆ ಎಂದು ಆರೋಪಿಸಿದರು. ತಮ್ಮೆಲ್ಲರಲ್ಲೂ ವಿನಂತಿಸ್ಕೊಳ್ತೇನೆ, ಒಂದ್ಸತಿ ದಯವಿಟ್ಟು ಅಲ್ಲಿ ಹೋಗಿ ಬನ್ನಿ. ಅಲ್ಲಿ ಸಂಪರ್ಕ ರಸ್ತೆ ಯಾವ ರೀತಿ ಇದೆ, ಆ ಬೆಟ್ಟದ ಮೇಲೆ ಹತ್ತಲಿಕ್ಕೆ ಎಷ್ಟು ಕಷ್ಟ ಇದೆ, ಕಲ್ಲು ಬಂಡೆಗಳ ಮೇಲೆ ಇವತ್ತು ರೈತರು ತರ್ತಕ್ಕಂಥ ಮೋಟರ್ ಸೈಕಲ್ ಹತ್ತಲಿಕ್ಕಾಗತ್ತಾ? ರೈತರು ಬರ್ತಕ್ಕಂಥ ಟಾಟಾ ಏಸ್ಗಳು ಬರ್ಲಿಕ್ಕಾಗತ್ತಾ? ಬೇರೆ ಅಲ್ಲ ಏನು ಹೂವನ್ನು ಹೊತ್ಕೊಂಡು ಹೋಗೋಂಥ ಟ್ರಕ್ಗಳಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗುತ್ತಾ? ಅದಕ್ಕೆ ಸಂಪರ್ಕ ರಸ್ತೆ ಹೆಂಗಿದೆ? ಇವೆಲ್ಲವನ್ನ ನೀವು ಗಮನಿಸಬೇಕಾಗುತ್ತೆ. ಎಷ್ಟು ದೊಡ್ಡ ಸುಳ್ಳು ಹೇಳ್ತಾರೆ ಅಂದರೆ, ಹೈಟೆಕ್ ಮಾರ್ಕೆಟ್ಗೆ ದುಡ್ಡು ಮಂಜೂರು ಮಾಡಿಸಿದ್ರಂತೆ. ನಾನು ಮಾಧ್ಯಮ ಮಿತ್ರರು ಕೇಳ್ತೀನಿ, ನಾನಂತೂ ಈಗ 10 ತಿಂಗಳಿಂದ ಮಂತ್ರಿ ಆಗಿದ್ದೀನಿ, ನಾನು ಎಲ್ಲ ಅಧಿಕಾರಿಗಳ ಸಂಪರ್ಕ ಇದೆ, ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದೀನಿ. ಯಾವುದು ಈ 10 ವರ್ಷದಲ್ಲಿ ಚಿಕ್ಕಬಳ್ಳಾಪುರ ಹೈಟೆಕ್ ಫ್ಲವರ್ ಮಾರ್ಕೆಟ್ಗೆ ಅಂತೇಳಿ ಯಾವುದು ಹಣ ಇವತ್ತಿಗೆ ಆದೇಶ ಕೂಡ ಆಗಿಲ್ಲ. ದಯವಿಟ್ಟು ಅವ್ರು ಹೇಳಬೇಕು, ಏನಾದರೂ ವಿನ್ಯಾಸ ಮಾಡಿಸಿದಾರಾ? ಎಷ್ಟು ಕೋಟಿ ಅಂತ ಏನಾದರೂ ಅವ್ರ ಹತ್ರ ಮಾಹಿತಿ ಇದೆಯಾ? ಎಷ್ಟು ಕೋಟಿ ಮಂಜೂರು ಮಾಡಿಸಿದ್ರು ಅಂತಕ್ಕಂಥ ಮಾಹಿತಿ ಇದೆಯಾ? ಇದು ಯಾವುದೂ ಇಲ್ಲ, ಇದು ಯಾವುದೂ ಮಾಡಿಸಿಲ್ಲ ಅವರು. ನಾನು ತಮಗೆ ಹೇಳುವಂಥದ್ದಿಷ್ಟೇ, ಇದು ಯಾವುದೂ ಮಾಡಿಸಿರಾ ನಾನು ಜವಾಬ್ದಾರಿ ತಗೊಂಡ್ಮೇಲೆ ಇಲ್ಲಿರ್ತಕ್ಕಂಥ APMC ಮಾರ್ಕೆಟ್ ಹಿಂಭಾಗದಲ್ಲಿರ್ತಕ್ಕಂಥ 4 ಎಕರೆ ಜಾಗವನ್ನು ನೋಡಿದ್ದೀನಿ. ಇವರು ಕೊಟ್ಟಿರ್ತಕ್ಕಂಥ ಜಾಗ ರಾತ್ರಿ ಹೋಗಿ ನೋಡ್ಕೊಂಡು ಬಂದಿದ್ದೀನಿ, ಹಗಲತ್ತು ಹೋಗಿ ನೋಡಿದ್ದೀವಿ, ಆಯ್ತಲ್ಲ. ಇವೆಲ್ಲ ನೋಡಿ ಹಲವಾರು ಜಾಗಗಳು ಹುಡುಕಿದ್ದೀವಿ. ನಮ್ಮ ಇಲ್ಲಿ ಪುಟ್ಟತಿಮ್ಮನಹಳ್ಳಿ ಹತ್ರ 20 ಎಕರೆ ಇದೆ ಅಂತೇಳಿ ಸುಮಾರು 2 ಸತಿ ಹೋಗಿ ನೋಡಿದ್ವಿ. ನಮ್ಮ ಕಸ ವಿಲೇವರಿ ಘಟಕ ಇದೆ, ನಮ್ಮ ಇದು ಮುನ್ಸಿಪಾಲ್ಟಿದು ನಗರಸಭೆದು, ಅಲ್ಲಿ ಹೋಗಿ ನೋಡಿ ಅದನ್ನು ಹೋಗ್ಲಿ ಮಾಡೋಣ, ಅದಕ್ಕೆ ರಸ್ತೆ ಸಂಪರ್ಕ ಹೆಂಗೆ ಅಂತ ಅದನ್ನು ಕೂಡ ಎಲ್ಲರೂ ತಯಾರು ಮಾಡಿದ್ವಿ. ಕಡೆಗೆ ನೋಡ್ತೀವಿ ಅದು ಡೀಮ್ಡ್ ಫಾರೆಸ್ಟ್ಗೆ ಸೇರಿಸಿದ್ದಾರೆ. ಯಾವೊಂದು ಜಾಗ ಸಿಗ್ತಾ ಇಲ್ಲ ಇವತ್ತು. ಕಡೆಗೆ ಇಲ್ಲಿ ಗೌರಿಬಿದನೂರು ರಸ್ತೆಯಲ್ಲಿ ಕಣಿವೆ ಹತ್ರ ಅಲ್ಲಿ ನೋಡೋಣ ಅಂತ ಹೇಳಿದ್ರೆ, ಸ್ವಾಮೀಜಿ ಅವರಿಗೆ ಗೋಶಾಲೆ ಮಾಡೋಕ್ಕೆ ಜಾಗ ಕೊಟ್ಟಿದ್ದಾರೆ ಅಂತೇಳಿ ಅಲ್ಲಿ ಪಕ್ಕದಲ್ಲಿ ಜಾಗ ಇದೆ ಅಂತ ನೋಡಿದ್ರೆ ಅದು ಕೂಡ ಸೂಕ್ತ ಇಲ್ಲ ಮಾರುಕಟ್ಟೆ ಮಾಡಲಿಕ್ಕೆ. ಇವೆಲ್ಲ ನಾವು ಹೋಗಿ ನೋಡ್ಕೊಂಡು ಬಂದಿರತಕ್ಕಂಥದ್ದು. ಕಡೆಗೆ ಅಂತಿಮವಾಗಿ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಅಸೋಸಿಯೇಷನ್ ಅವರು ಇವರೆಲ್ಲರಿಗೂ ಮಾತಾಡಿ ನಮ್ಮ ಸ್ನೇಹಿತರು ಕೆಲವರು ಸಲಹೆ ಕೊಟ್ಟರು ನಂದಿ ಭಾಗದಲ್ಲಿ, ಅಣ್ಣ ಯಾಕೆ ಇಲ್ಲಿ ನಮ್ಮ ತೋಟಗಾರಿಕೆ ಜಾಗದ ಪಕ್ಕದಲ್ಲಿ ಮದರ್ ಡೈರಿ ಪಕ್ಕದಲ್ಲಿ ಮಾಡಬಾರ್ದು, 40 ಎಕರೆ ಇದೆ ಅಂತಕ್ಕಂಥದ್ದು. ಆ ಜಾಗ ಕೂಡ ಪರಿಶೀಲನೆ ಮಾಡಿ ಅವ್ರ ಹತ್ರ ಸ್ಕೆಚ್ ಎಲ್ಲ ತೊಗೊಂಡು ಬಂದು ಈಗ ಅಲ್ಲಿ ಮಾಡ್ಬೋದು ಅಂತೇಳಿ ಅವ್ರಿಗೆಲ್ಲ ಹೇಳಿದ ಮೇಲೆ ಅವರೆಲ್ಲರೂ ಒಪ್ಕೊಂಡ್ರು. ಯಾಕಂದರೆ 20 ಎಕರೆ ಕೊಡಿಸ್ಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. 20 ಎಕರೆ 10 ಎಕರೆ ಅಲ್ಲ, 20 ಎಕರೆ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹತ್ರ ಇದೆ, ನಾಳೆ ಹೆಚ್ಚು ಬೆಳೀಲಿಕ್ಕೆ ಅವಕಾಶ ಇದೆ. ಇಂಥ ಒಂದು ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ನಂತರ ಈಗ ಅವರಿಗೆ ಪರ್ಯಾಯವಾಗಿ ಜಾಗ ಕೊಡಬೇಕು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಬಚ್ಚೇಗೌಡ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ, ಯಲುವಹಳ್ಳಿ ರಮೇಶ್, ಜಯರಾಮ್, ಭರಣಿ ವೆಂಕಟೇಶ್, ಮುನೇಗೌಡ ಇನ್ನಿತರರು ಉಪಸ್ಥಿತರಿದ್ದರು. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಅಶೋಕ, ನೀನಿಲ್ಲಿ ಯಾವುದೋ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದಲ್ಲಪ್ಪ? ಕಾಂಗ್ರೆಸ್ ಗೋಟ್ ಹಾಕಿದ್ನಲ್ಲ ಮಿಶ್ರೆ, ನನ್ನ ಲೈಫೇ ಬದಲಾಯಿತು. ಅದೇ ಯುವ ನಿಧಿ, ಆ ದುಡ್ಡಲ್ಲಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಂಡು ಕೋಚಿಂಗ್ ಹೋಗ್ತಾ ಇದ್ದೀನಿ. ಗ್ಯಾರಂಟಿ ಯೋಜನೆ ಎಂತ ಬದಲಾವಣೆ ತಂತು ನೋಡು. ಇಷ್ಟೇ ಅಲ್ಲ ಮಿಶ್ರೆ, ವರ್ಷಕ್ಕೆ 1 ಲಕ್ಷ ರೂಪಾಯಿ ಶಿಷ್ಯವೇತನ ಕೊಟ್ಟು ಭರವಸೆ ಕೊಟ್ಟಿದೆ ನಮ್ಮ ಕಾಂಗ್ರೆಸ್. ಕೊಟ್ಟು ಮಾತು ಉಳಿಸ್ಕೊಳ್ಳೋದ್ರಲ್ಲಿ ಕಾಂಗ್ರೆಸ್ಗೆ ಸಾಟಿ ಇಲ್ಲ. ಕರ್ನಾಟಕದ ಪ್ರಗತಿ ಕಾಂಗ್ರೆಸ್ ಗ್ಯಾರಂಟಿ.
ಈಗಂತೂ ಕಿಸಾನ್ ಸಮ್ಮಾನ್ ಹಣ ಕೂಡ ನೇರವಾಗಿ ನಮ್ ಖಾತೆಗೆ ಬರುತ್ತೆ. ನಮ್ಮ ಹಕ್ಕನ್ನ ಕಿತ್ಕೊಳ್ಳಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತೀನಿ. ಮೊದ್ಲೆಲ್ಲ ನಮ್ ಫಸಲಿ ಲಾಭವನ್ನ ಮಧ್ಯವರ್ತಿಗಳು ಕಿತ್ಕೊಳ್ತಾ ಇದ್ರು. ಆದ್ರೆ ಈಗ ಪ್ರಾರಂಭದಿಂದ ಮಾರ್ಕೆಟಿನ ಕೊನೆವರೆಗೂ ಮೋದಿಜಿಯವರು ನಮ್ ಜೊತೆ ಇರ್ತಾರೆ. ಅಷ್ಟೇ ಯಾಕಣ, ಬಡ ಫಸಲ್ ಬಿಮಾ ಯೋಜನೆ, ಕಿಸಾನ್ ಕ್ರೆಡಿಟ್ ಕಾರ್ಡು, ಸಾಯಿಲ್ ಹೆಲ್ತ್ ಕಾರ್ಡು, ಹೆಚ್ಚಿನ ಫಸಲಿಗೆ MSP, ಪ್ರತಿ ಬೆಳೆಗೆ ನೀರು, ನ್ಯಾನೋ ಯೂರಿಯಾ ಹಾಗೂ ಡ್ರೋನ್ ತಯಾರಾಯ್ತಾ ಇದೆ. ಮೋದಿಜಿ ಹೇಳ್ತಾರೆ ರೈತರ ಕಲ್ಯಾಣ ಗ್ಯಾರಂಟಿ, ಅದೇ ತರ ಮೋದಿ ಅವರ ಗೆಲ್ಸೋದು ಗ್ಯಾರಂಟಿ. ಮತ್ತೊಮ್ಮೆ ಮೋದಿ ಸರ್ಕಾರ, ಕಮಲದ ಬಟನ್ ಒತ್ತಿ ಬಿಜೆಪಿಯನ್ನು ಗೆಲ್ಲಿಸಿ. ಮೋದಿ ಸರ್ಕಾರ. ಬಸಣ್ಣ, ತೊಗರಿ ಬೇಳೆ ಅರ್ಧ ಕೆಜಿ. ದಿನಸಿ ಎಲ್ಲ ಹಾಕಿಟ್ಟಾಯ್ತಾ? ಲೆಕ್ಕ ಬರೆಯದ? ಬೇಡ ಬಸಣ್ಣ. ಪರವಾಗಿಲ್ಲ ಕಣವ, ದುಡಿಮೆ ಚೆನ್ನಾಗಿ ಕೈ ಹಿಡ್ದಂಗದ. ಈ ಸಲ ನಮ್ ಕೈ ಹಿಡ್ದಿರೋದು ಕಾಂಗ್ರೆಸ್ನ ಅನ್ನಭಾಗ್ಯ, ಅದೇ ದುಡ್ಡು ಇದೆಲ್ಲ. ಸರ್ಕಾರ ಅಂದ್ರೆ ಹಿಂಗಿರ್ಬೇಕು ನೋಡು. ಕೇಂದ್ರದಲ್ಲಿ ಈ ಸಲ ಕಾಂಗ್ರೆಸ್ಗೆ ಓಟ್ ಹಾಕಿ ಗೆಲ್ಸುವ, ನರೇಗಾದಲ್ಲಿ ದುಡಿಯೋ ನಮ್ಮಂತರು 4 ಕಾಸು ಕಾಣ್ಬೋದು. ಕರ್ನಾಟಕದ ಪ್ರಗತಿ ಕಾಂಗ್ರೆಸ್ ಗ್ಯಾರಂಟಿ. ಆಗ ಮನೆಯಲ್ಲಿ ಯಾರಿಗಾದ್ರೂ ಕಾಯಿಲೆ ಆದರೆ ಔಷಧಿ ಕೊಡ್ಸೋಕ್ಕೂ ಆಗ್ತಿರ್ಲಿಲ್ಲ. ಆಸ್ತಿಗಳನ್ನ ಮಾರ್ಕೊಳ್ತಾ ಇದ್ರು. ಪೀಳಿಗೆಗಳು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ತಾ ಇದ್ವು. ಆದರೆ ಈಗ ಆಸ್ಪತ್ರೆ ಖರ್ಚಿನ ಚಿಂತೆ ಇಲ್ಲ. ಕೋಟ್ಯಾಂತರ ಜನರಿಗೆ 5 ಲಕ್ಷಕ್ಕಿಂತ ಹೆಚ್ಚಿನ ಉಚಿತ ಚಿಕಿತ್ಸೆ ಸಿಕ್ಕಿದೆ. ಆದರೆ ಮೋದಿಜಿಯವರು ಹೇಳ್ತಾರೆ ಇದು ಟ್ರೈಲರ್ ಅಷ್ಟೇ. ಅದಕ್ಕೆ ನಾವು ಕೂಡ ತೀರ್ಮಾನ ಮಾಡಿದ್ದೀವಿ, ಮತ್ತೊಮ್ಮೆ ಮೋದಿ ಸರ್ಕಾರ, ಮತ್ತೊಮ್ಮೆ ಮೋದಿ ಸರ್ಕಾರ, ಮತ್ತೊಮ್ಮೆ. ಕಮಲದ ಬಟನ್ ಒತ್ತಿ ಬಿಜೆಪಿಯನ್ನು ಗೆಲ್ಲಿಸಿ. ಅಧಿಕಾರದ ಲಾಲಾಸೆಗಾಗಿ ಕಾಂಗ್ರೆಸ್ ಬಿಜೆಪಿ ಧರ್ಮ ಹಾಗೂ ಜಾತ್ಯತೀತದ ಮುಖವಾಡ ಹಾಕಿಕೊಂಡು ದೇಶದ ಜನರನ್ನು ಧರ್ಮದ ಹೆಸರಿನಲ್ಲಿ ಮೋಸ ಮಾಡಲು ಹೊರಟಿದ್ದಾರೆ ಹೊರತು ಬಡವರ ಶ್ರಮಿಕ ವರ್ಗಗಳ ಪರ ನಿಲ್ಲುತ್ತಿಲ್ಲ ಎಂದು ಬೃಂದಾ ಕಾರಟ್ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಲೀಡರ್ಲಾರ ಜಿಂದಾಬಾದ್, 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 ಸಿಪಿಐಎಂ ಜಿಂದಾಬಾದ್, ಜಿಂದಾಬಾದ್, ಸಿಪಿಐಎಂಗೆ ಮೀ ವೋಟು. ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಖಾಸಗಿ ಮೈದಾನದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಿಪಿಐಎಂ ಪಕ್ಷದ ಅಭ್ಯರ್ಥಿ ಎಂಪಿ ಮುನಿ ವೆಂಕಟಪ್ಪರವರನ್ನ ಬೆಂಬಲಿಸುವಂತೆ ಆಯೋಜಿಸಿದ್ದ ಕಾರ್ಯಕರ್ತರ ಬಹಿರಂಗ ಸಭೆಯಲ್ಲಿ ವಿವಿಧ ಗಣ್ಯರು ಭಾಗವಹಿಸಿ ಅಭ್ಯರ್ಥಿ ಪರ ಮತಯಾಚಿಸಿದರು. ಸಿಪಿಐಎಂ ಪೊಲಿಟ್ ಬ್ಯೂರೋ ಸದಸ್ಯೆ ಬೃಂದಾ ಕಾರಟ್ ಮಾತನಾಡಿ, ಕಾಂಗ್ರೆಸ್ ಬಿಜೆಪಿ ಪಕ್ಷದ ಜನವಿರೋಧಿ ನೀತಿಗಳ ದುರಾಡಳಿತದಿಂದ ದೇಶದ ಕೂಲಿ ಕಾರ್ಮಿಕರ, ಬಡವರ, ಸಾಮಾನ್ಯ ವರ್ಗದ ಜನರಿಗೆ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಗಂಡಾಂತರ ಕಾದಿದೆ. ನಮ್ಮನ್ನಾಳುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಡವರಿಗೆ ಅನ್ಯಾಯ ಮಾಡಿ ಶ್ರೀಮಂತರ ಪರ ಕೆಲಸ ಮಾಡುತ್ತಿದ್ದಾರೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಧರ್ಮದ ಹೆಸರಿನಲ್ಲಿ ಸರ್ವಾಧಿಕಾರ ಆಡಳಿತ ನಡೆಸುತ್ತಿದ್ದರೂ ಕಾಂಗ್ರೆಸ್ ಸರ್ಕಾರ ಪ್ರಶ್ನಿಸುವುದರ ಬದಲಿಗೆ ಬಿಜೆಪಿ ಪಕ್ಷದ ಹಾದಿಯಲ್ಲೇ ನಡೆದು ಹಿಂದೂ ಮುಸ್ಲಿಮರನ್ನ ವಿಭಾಗ ಮಾಡಿಕೊಂಡು ರಾಜಕೀಯ ಮಾಡುತ್ತಿದ್ದಾರೆ ಎಂದು ఆక్రోశ వ్యక్తపడిసిదరు. మళ్ళీ ఈ ఒక సెక్యులర్ మన సంవిధానంలో ఉండే ఇట్లా ధర్మ నిరపేక్షత, జాత్యతీత అనే ఇట్లా ఒక అంశం ఏమైతే ఉంది దాన్ని కూడా వాళ్ళు సడిలం చేసే ఇట్లా ఒక పరిస్థితి ఉంది. The Congress in its economic policies started these neoliberal policies against Kisans, against the workers. ఈ నవ ఉదారవాద నీతులు ఏమైతే అంటాం మనం, ఇవన్నీ కూడా కాంగ్రెస్ ఈ ఒక ధర్మ నిరపేక్షత, జాత్యతీత అనే ముఖవాడు వేసుకొని దాన్ని ఒక వెనక ఇవన్నీ కూడా జనాల మీదకి రుద్ది దాన్ని జారీ చేసినట్ల పక్షము కాంగ్రెస్ పక్షమే. It is seeing this political reality, my dear friends, that the CPIM is given the slogan, defeat the BJP RSS, ensure secular government at the center, and to ensure that we must strengthen the presence of the left in parliament. ಲೋಕಸಭಾ ಕ್ಷೇತ್ರದ ಸಿಪಿಐಎಂ ಅಭ್ಯರ್ಥಿ ಎಂಪಿ ಮುನಿ ವೆಂಕಟಪ್ಪ ಮಾತನಾಡಿ, ಕಳೆದ 30-40 ವರ್ಷಗಳಿಂದ ಬಡವರು ಉಳಿಮೆ ಮಾಡಿಕೊಳ್ಳುತ್ತಿದ್ದ ಜಮೀನನ್ನು ರಾಜ್ಯ ಸರ್ಕಾರ ದೌರ್ಜನ್ಯದಿಂದ ವಾಪಸ್ಸು ಕಿತ್ತುಕೊಳ್ಳುತ್ತಿದೆ. ದುಡಿಯುವ ವರ್ಗಗಳಿಗೆ ಇಂದಿಗೂ ಒಂದು ನಿವೇಶನ ಅಥವಾ ಮನೆ ನೀಡದಿದ್ದರೂ ಬಿರಿಯಾನಿ ಪ್ಯಾಕೆಟ್ ನೋಟು ಕೊಟ್ಟು ಮತ ಹಾಕಿಸಿಕೊಂಡು ಪ್ರಜಾಪ್ರಭುತ್ವವನ್ನ ಕಗ್ಗೊಲೆ ಮಾಡಿ ದುರಾಡಳಿತಕ್ಕೆ ಮುಂದಾಗುತ್ತಿದ್ದಾರೆ ಎಂದು ಕಿಡಿಕಾರಿದರು. 30 ఏళ్ళు 40 ఏళ్ళు దున్నుకుంటాను భూమిని పెట్టుకుంటాను.
రోజు వ్యాపకమైన దుడిసే వర్గాన్ని పైన దౌర్జన్యం ఈ రోజు జరుపుతా ఉంది ఎవరో పార్టీ ఇదే కాంగ్రెస్ బీజేపీ వాళ్ళు ఈ రోజు పేద జనాల గురించి ఏం మాట్లాడుతూ ఉన్నారు? పేద జనాలకు 500 రూపాయలు పారేస్తే, ఒక బిర్యానీ ప్యాకెట్ పారేస్తే వాళ్ళు వేలాంతర మంది వచ్చి పడింటారు లేనట్ల దురహంకార మనోభావంతో ఈ రోజు వాళ్ళు చూస్తున్నారు. ఎవరికైనా పేదోరికి ఏమైనా ఒక ఇల్లు ఇచ్చినారా, ఒక సైట్ ఇచ్చినారా, ఒక సమస్య చూసినారా, ఒక కష్టం చూసినారా? ఏమీ లేదు. ಈ ಸಂದರ್ಭದಲ್ಲಿ ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಬಸವರಾಜು, ಮುಖಂಡರಾದ ಡಾಕ್ಟರ್ ಅನಿಲ್ ಕುಮಾರ್, ಎಂಎನ್ ರಘುರಾಮರೆಡ್ಡಿ, ಬೆಳ್ಳೂರು ನಾಗರಾಜ್, ಸಾವಿತ್ರಮ್ಮ, ಮುನಿಕೃಷ್ಣಪ್ಪ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಲೋಕಸಭಾ ಚುನಾವಣೆ 2024 ಅಂಗವಾಗಿ ಮತದಾರರಲ್ಲಿ ಯಾವುದೇ ಭಯ ಬೇಡ, ನಿಮ್ಮ ಜೊತೆ ನಾವಿದ್ದೇವೆ, ಮುಕ್ತವಾಗಿ ಪ್ರಜಾಪ್ರಭುತ್ವದ ತಮ್ಮ ಹಕ್ಕನ್ನು ನಿರ್ಭೀತಿಯಿಂದ ಚಲಾಯಿಸಿ ಎಂದು ಪೊಲೀಸ್ ಇಲಾಖೆ ಹಾಗೂ ಅರಸೇನೆ ವತಿಯಿಂದ ಪಥಸಂಚಲನ ನಡೆಸಲಾಯಿತು. ಗೌರಿಬಿದನೂರು ನಗರದ ಎಂಜಿ ವೃತ್ತದಿಂದ ಪ್ರಾರಂಭವಾದ ಪಥಸಂಚಲನವು ನಗರದ ವಿವಿಧ ಕಡೆ ಸಂಚರಿಸಿ ಲೋಕಸಭಾ ಚುನಾವಣೆ ಅಂಗವಾಗಿ ಮತದಾರರು ನಿರ್ಭೀತಿಯಿಂದ ಮತ ಚಲಾಯಿಸುವ ಕುರಿತು ಜಾಗೃತಿ ಮೂಡಿಸಲಾಯಿತು. ಡಿವೈಎಸ್ಪಿ ಶಿವಕುಮಾರ್ ನೇತೃತ್ವದಲ್ಲಿ 100ಕ್ಕೂ ಹೆಚ್ಚು ಅರೆಸೇನಾ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗಳು ನಗರದ ಎಂಜಿ ವೃತ್ತ, ನಾಗಯ್ಯ ರೆಡ್ಡಿ ವೃತ್ತ, ಅಂಬೇಡ್ಕರ್ ವೃತ್ತ, ಟಿಪ್ಪು ನಗರ ಬಜಾರ್ ರಸ್ತೆ ಸೇರಿದಂತೆ ಪ್ರಮುಖ ಬೀದಿಗಳಲ್ಲಿ ಪಥ ಸಂಚಲನ ನಡೆಸಿ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು. ನಾವು ಆಲ್ರೆಡಿ ನಮ್ಮ ನಾಗಾಲ್ಯಾಂಡ್ ಧಾರ್ಮಿಕ ಫೋರ್ಸ್ ಬಂದಿದೆ, ನಮ್ಮ ಸಿವಿಲ್ ಫೋರ್ಸು ಮತ್ತು ನಮ್ಮ ಹೋಮ್ ಗಾರ್ಡ್ಸ್ ವತಿಯಿಂದ ಜನಗಳು ಒಂದು 15 ಪಥಸಂಚಲನ ಮಾಡಿದ್ವಿ. ಹಾಗಾಗಿ ಒಂದು ಸುಮಾರು 140 ಜನ ಇವತ್ತು ಪಥಸಂಚಲನ ಭಾಗಿಯಾಗಿ ಒಂದು ನಮ್ಮ ಗೋಡ್ಬೀಚ್ ಗೋಡ್ಬೀಚ್ ಟೌನ್ ಭಾಳ ಪೀಸ್ಫುಲ್ ಆಗಿರ್ತಕ್ಕಂಥ ಏರಿಯಾ, ಅದು ಕೂಡ ಒಂದು ಮುನ್ನೆಚ್ಚರಿಕೆ ಪಥಸಂಚಲನ ನಮ್ಮ ನಾಗಾಲ್ಯಾಂಡಿಂದ ಬಂದಿರೋದು ಯಾವ್ದು ಸರ್? ಪ್ಯಾರಾಮಿಲಿಟರಿನ ಯಾವುದು? ಎಷ್ಟು ಬಂದಿದೆ ಸಿಬ್ಬಂದಿ? ಅವರು ಒಂದು 100 ಜನ ಬಂದಿರುವಾಗ. ಹಾಂ, ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಮತಗಟ್ಟೆಗಳಿಗೆ ಹೆಚ್ಚಿನ ಭದ್ರತೆಗೆ ಎಲ್ಲ ನಿಯೋಜನೆಗೆ ಎಲ್ಲ ಸಿದ್ಧಪಡಿಸ್ಕೊಂಡಿದ್ದೀರಾ? ಥ್ಯಾಂಕ್ ಯು ಸರ್. ಈ ವೇಳೆ ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ, ಆರಕ್ಷಕ ಉಪನಿರೀಕ್ಷಕರಾದ ರಮೇಶ್ ಗೋಗ್ರಿ, ಶುಭಾ, ಅಂಬಿಕಾ, ಭಾರತಿ, ನರಸಿಂಹಮೂರ್ತಿ, ಶಹಬುದ್ದೀನ್, ಅರೆಸೇನಾ ಪಡೆ, ಪೊಲೀಸ್ ಸಿಬ್ಬಂದಿ ಇದ್ದರು. ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ದೇವನಹಳ್ಳಿ ಪಟ್ಟಣದ ಡಾ ಶಿವಕುಮಾರ ಸ್ವಾಮಿ ವೃತ್ತದಲ್ಲಿ ತಾಲೂಕು ವೀರಶೈವ ಸಮಾಜದ ವತಿಯಿಂದ ಇತ್ತೀಚೆಗೆ ವೀರಶೈವ ಸಮಾಜದ ಬಾಲಕಿ ನೇಹಾ ಹಿರೇಮಠಾರ್ ಅವರನ್ನು ಕಾಲೇಜು ಆವರಣದಲ್ಲಿ ಅಮಾನುಷವಾಗಿ ಕೊಲೆ ಮಾಡಿದ ಆರೋಪಿಯನ್ನು ಗಲ್ಲಿಗೇರಿಸುವಂತೆ ವೀರಶೈವ ಸಮಾಜದ ಮಹಿಳಾ ಮುಖಂಡರಾದ ವಿಮಲಾ ಶಿವಕುಮಾರ್ ಒತ್ತಾಯಿಸಿದರು. ನಂತರ ಈ ಹತ್ಯೆಯನ್ನು ರಾಜಕೀಯವಾಗಿ ಬಳಸದೆ ಹತ್ಯೆಯಾದ ಬಾಲಕಿ ಮತ್ತು ಅವರ ಕುಟುಂಬಕ್ಕೆ ನ್ಯಾಯ ದೊರಕಿಸುವ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಿದೆ ಎಂದು ಹಿಂದೂ ಹೆಣ್ಣು ಮಕ್ಕಳನ್ನು ಗುರಿಯಾಗಿಸಿ ವ್ಯಾಮೋಹ ತೋರಿಸಿ ಹತ್ಯೆ ಮಾಡಿರುವ ಫಯಾಜ್ನನ್ನು ಸಾರ್ವಜನಿಕವಾಗಿ ಗಲ್ಲಿಗೇರಿಸಬೇಕೆಂದು ಒತ್ತಾಯಿಸಿದರು. ಇಂದು ದೇವನಹಳ್ಳಿ ತಾಲೂಕು ವೀರಶೈವ ಸಮಾಜದ ವತಿಯಿಂದ ನೇಹಾ ಹಿರೇಮಠ ಅವರಿಗೆ ಈ ವಿಕೃತ ಕಾಮಿ ಯಾರಿದ್ದಾನೆ ಈ ಫಯಾಜ್ ಅನ್ನೋನಿಗೆ ಗಲ್ಲು ಶಿಕ್ಷೆ ಆಗಬೇಕು. ಇಲ್ಲ ಅಂದರೆ ಈ 24 ಅವರ್ಸಲ್ಲಿ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಗುಂಡಿಟ್ಟು ಸಾಯಿಸಬೇಕಾಗಿತ್ತು. ಯಾವುದೇ ಒಂದು ಸಮಾಜದ ಹೆಣ್ಮಗಳಾಗಲಿ, ನಮ್ಮ ವೀರಶೈವ ಸಮಾಜದ ಹೆಣ್ಮಗಳು ಒಬ್ಬಳೇ ಅಂತಲೇ ಅಲ್ಲ, ಯಾವುದೇ ಒಂದು ಸಮಾಜದ ಹೆಣ್ಮಗಳಿಗೆ ಈ ಕೃತ್ಯ ಆಗಬಾರ್ದಾಗಿತ್ತು. ಇದು ನಡೆದಿರೋದಕ್ಕೆ ನೇರವಾಗಿ ಸರ್ಕಾರನೇ ಹೊಣೆಯಾಗಿರುತ್ತೆ. ಅವನ್ನ 24 ಅವರ್ಸಲ್ಲಿ ಅವನಿಗೆ ಶಿಕ್ಷೆ ಆಗಿಲ್ಲ. ಇದು ಅವನಿಗೆ ಗಲ್ಲಿಗೇರಿಸೋ ತನಕ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಇವತ್ತೊಂದಿನ ನಮ್ಮ ಪ್ರತಿಭಟನೆ ಅಲ್ಲ, ನಮ್ಮ ಸಮಾಜದ ಹೆಣ್ಣು ಮಗಳು
ಅಂಥವರಿಗೆ ಇವತ್ತು ಒಂದು ಪ್ರತಿಷ್ಠಿತ ವ್ಯಕ್ತಿ ಅವರಪ್ಪ, ಅಂಥವ್ರ ಮಗಳಿಗೆ ಈ ಥರ ಆಗಿದೆ. ಇನ್ನು ಸಾಮಾನ್ಯ ಜನ ನಾವು ಏನಾಗಬೇಕು? ಇಂಥವರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು. ಸರ್ಕಾರದ ಮಂತ್ರಿಗಳು, ಗೃಹ ಮಂತ್ರಿಗಳ ಹೇಳಿಕೆ ಅದು ಸಮ್ಮತವಾಗಿಲ್ಲ. ಅವ್ರು ಹೇಳ್ತಾರೆ ವೈಯಕ್ತಿಕ ಕಾರಣ ಅಂತ. ಯಾವುದೇ ವೈಯಕ್ತಿಕ ಕಾರಣ ಇರಲಿ, ಅವನು ಆ ಥರ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ, ಅದಕ್ಕೆ ಯಾರು ಅವನಿಗೆ ಸಾಥ್ ಕೊಟ್ಟಿದ್ದಾರೆ? ಅವನಿಗೆ ಗಲ್ಲು ಶಿಕ್ಷೆ ಆಗತ್ತಂತ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ನಾಗಭೂಷಣ್, ಖಜಾಂಚಿ ಕೋಡಿಮಂಚನಹಳ್ಳಿ ನಾಗೇಶ್, ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್, ಜಿಲ್ಲಾ ಸಂಚಾಲಕ ಗಿರೀಶ್, ತಾಲೂಕು ಮಹಿಳಾ ಅಧ್ಯಕ್ಷೆ ಶಶಿಕಲಾ ಕಾಂತರಾಜು, ಉಪಾಧ್ಯಕ್ಷೆ ನಳಿನಾ ಮಂಜುನಾಥ್, ಮುಖಂಡರಾದ ಸದಾಶಿವಯ್ಯ ಮತ್ತಿತರರು ಇದ್ದರು. ಹರ್ಷಾಪಿ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಹೊರತೇನೆ ಮತ್ತೆ ಅದೇ ರೀತಿ ನಮ್ಮ ಈ ಗೌಸಿಯಾ ಮಸೀದಿಯ ಭಾರತದ ಪೌರರಾದ ನಾವು ನಮ್ಮ ದೇಶ ಹಮಾರಾ ಅಧಿಕಾರ ಕ್ಯಾ ಹೈ ಶಿಡ್ಲಘಟ್ಟ ನಗರದ ರಹಮತ್ ನಗರದ ಗೌಸಿಯ ಮಸೀದಿಯ ಬಳಿ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಆಯೋಜಿಸಿದ ಮತದಾನದ ಬಗ್ಗೆ ಜನಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ಇಒಜಿ ಮುನಿರಾಜು ಮಾತನಾಡಿದರು. ಲೋಕಸಭೆಯ ಚುನಾವಣೆಯಲ್ಲಿ ಶಿಡ್ಲಘಟ್ಟ ನಗರದಲ್ಲಿ ಮತದಾನದ ಪ್ರಮಾಣ ಕಡಿಮೆಯಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿ, ಚುನಾವಣೆ ದಿನದಂದು ಈಗಾಗಲೇ ಖಾಸಗಿ ಕಂಪನಿಗಳಿಗೆ ರಜೆಯನ್ನು ಸಹ ಘೋಷಿಸಲಾಗಿದೆ. ರೇಷ್ಮೆ ನೂಲು ಬಿಚ್ಚಾಣಿಕೆದಾರರು, ಕಾರ್ಮಿಕರು ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಮಾಡಬೇಕೆಂದು ಮನವಿ ಮಾಡಿದರು. ಕಾರ್ಮಿಕ ಸಂಸ್ಥೆಗಳು, ಎಲ್ಲ ಸರ್ಕಾರಿ ಕಚೇರಿಗಳು, ಖಾಸಗಿ ಕಚೇರಿಗಳು ಎಲ್ಲ ಕೂಡ ರಜಾ ಕೊಡುತ್ತೆ. ಪ್ರತಿ ಮತ ಅಂತಕ್ಕಂಥದ್ದು ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು, ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ ಆಗಲ್ಲ. ಅಂಥ ಒಂದು ದಿನವನ್ನು ತಾವು ಯಾರೂ ಕೂಡ ವ್ಯರ್ಥ ಮಾಡ್ಕೊಳ್ಳೋದು ಬೇಡ. ತಮ್ಮ ಮತವನ್ನು, ಅಮೂಲ್ಯವಾಗಿರ್ತಕ್ಕಂಥ ಮತವನ್ನು ಚಲಾಯಿಸೋದ್ರ ಮೂಲಕ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿ ಅಂತ ಕೇಳ್ಕೊಳ್ತಾ, ಹಾಗೆಯೇ ಧಾರ್ಮಿಕ ಮುಖಂಡರಲ್ಲಿ ನನ್ನ ಮನವಿ ಏನಂತಂದರೆ, ಪ್ರತಿದಿನ ಏನು ಮಸೀದಿನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಬಂಧುಗಳಿಗೆ ಒಂದು ರಿಕ್ವೆಸ್ಟ್ ಮಾಡಿಕೊಳ್ಳಿ, ಪ್ರತಿಯೊಬ್ಬರು ಕೂಡ ಆ ದಿನ ಕಡ್ಡಾಯವಾಗಿ ಏನೇ ಕೆಲಸ ಇದ್ದರೂ ಕೂಡ ಮತದಾನವನ್ನು ಮಾಡಿ ತಾವೆಲ್ಲರೂ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ನಾನು ಮಾಡಿಕೊಳ್ತೇನೆ. ಹಾಗೆ ನನ್ನ ಮನವಿಗೆ ತಾವೆಲ್ಲರೂ ಕೂಡ ಸ್ಪಂದಿಸ್ತೀರಾ ಅಂತ ನಾನು ಭಾವಿಸ್ತಾ, ನಿಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ ಒಂದು ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸೋಣ. ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆ. ಇದೇ ವೇಳೆಯಲ್ಲಿ ಗೌಸಿಯಾ ಮಸೀದಿಯ ಧರ್ಮಗುರು ಅಫ್ಜಲ್ ಇಮಾಮ್ ಅವರು ಮತದಾನದ ಮಹತ್ವದ ಕುರಿತು ಜನರಲ್ಲಿ ಅರಿವು ಮತ್ತು ಜಾಗೃತಿ ಮೂಡಿಸಿದರು. हमारा अधिकार क्या है, ये इससे वोट ही के जरिए हमको पता चलता है. हमारा पावर क्या है, हम वोट के जरिए किसी को ऊपर बैठा भी सकते हैं, किसी को नीचे गिरा भी सकते हैं. इतना पावर है, समझे कि नहीं. पीएम हम चुनते हैं, कोई भी मिनिस्टर हो, सबको बनाते हम हैं, बिगाड़ते हम हैं. अब हमारा हक हमको दिखाना है तो वोट के जरिए ही दिखाना है. ये हमारा पावर है. ಈ ಸಂದರ್ಭದಲ್ಲಿ ನಗರಸಭೆಯ ಪೌರಾಯುಕ್ತ ಗೋಪಾಲ್ ಜಾಧವ್, ಚುನಾವಣಾ ಶಾಖೆ ಕಿರಣ್, ಬಿಎಲ್ಒ ಮೆಹಬೂಬ್, ಅನೀಸ್, ಮಹಮ್ಮದ್ ಸರ್ಫರಾಜ್, ಮಸೀದಿಯ ಅಧ್ಯಕ್ಷ ಅನ್ವರ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಚಿನ್ನಸಂದ್ರ ಗ್ರಾಮದಲ್ಲಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಮತಯಾಚಿಸಿದ ನಂತರ ಹಮ್ಮಿಕೊಳ್ಳಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಮಾಜಿ ಉಪಸಭಾಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಅವರು, ಈ ಬರಗಾಲದಲ್ಲಿ ರೈತ ವಿದ್ಯುತ್ ಸಂಪರ್ಕ ಪಡೆಯಲು 3 ಲಕ್ಷ ರು ಕಟ್ಟಬೇಕು. ಇದು ರೈತರಿಗೆ ನ್ಯಾಯ ಕೊಡುವ ಕೆಲಸನ? ಅನ್ನದಾತರಿಗೆ ಅನ್ಯಾಯ ಮಾಡುವ ಸರ್ಕಾರ ಯಾವುದಾದರೂ ಇದ್ದರೆ ಅದು ರಾಜ್ಯ ಕಾಂಗ್ರೆಸ್ ಸರ್ಕಾರ. ಬಡವರಿಗೆ ಅಕ್ಕಿ ಕೊಡುತ್ತಿರುವುದು ರಾಜ್ಯ ಸರ್ಕಾರ ಅಲ್ಲ, ಅದು ನರೇಂದ್ರ ಮೋದಿ ಸರ್ಕಾರ ಎಂದು ಪ್ರತಿಪಾದಿಸಿದರು. ಮದ್ಯದ ಬೆಲೆ ಏರಿಸಿ ಗ್ಯಾರಂಟಿ ಕೊಡುತ್ತಿದ್ದಾರೆ. ಗಂಡಸರ ಜೇಬಿಗೆ ಕತ್ತರಿ ಹಾಕಿ ಹೆಂಗಸರ ಅಕೌಂಟ್ಗೆ ಹಾಕುತ್ತಿದ್ದಾರೆ. ಬಸ್ ಪ್ರಯಾಣ ದರ ಏರಿಸಿ ಮಹಿಳೆಯರಿಗೆ ಫ್ರೀ ಮಾಡಿದ್ದಾರೆ. ಒಂದು ಕಡೆ ವಿದ್ಯುತ್ ದರ ಏರಿಸಿ ಮತ್ತೊಂದು ಕಡೆ ಫ್ರೀ ಮಾಡಿದ್ದಾರೆ. ಒಂದು ಕೈಯಲ್ಲಿ ಕಿತ್ತುಕೊಂಡು ಇನ್ನೊಂದು ಕೈಯಲ್ಲಿ ಕೊಡುವ ಕೆಲಸ ಮಾಡುತ್ತಿದ್ದಾರೆ. ರಾಜ್ಯದ ಮುಗ್ಧ ಜನರ ಕಣ್ಣಿಗೆ ಮಣ್ಣೆರಚುವ ಕೆಲಸ ಆಗುತ್ತದೆ ಎಂದು ಆರೋಪಿಸಿದರು. ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಗಂಡಸರು ದುಡಿಮೆ ಮಾಡ್ತಾರೆ, ಅವ್ರು ಬೆವರು ಸುರಿಸಿ ಶ್ರಮ ಪಟ್ಟು ಕಷ್ಟ ಬೀಳ್ತಾರೆ. ಸಂಜೆ ಬಂದಾಗ ಅವ್ರಿಗೇನೋ ಒಂದ್ ಕ್ವಾರ್ಟರ್ ಕುಡಿಯೋದು ಅಭ್ಯಾಸ ಇರುತ್ತೆ. ಕ್ವಾರ್ಟರ್ ಕುಡಿದ್ರೆ 100 ರೂಪಾಯಿ ಇದ್ದಿದ್ದು ಕ್ವಾರ್ಟರ್ 200 ರೂಪಾಯಿ. ಆದ್ರೆ 30 ದಿನಕ್ಕೆ 30 ಕ್ವಾರ್ಟರ್ ಕುಡಿಯುವಂತ ವ್ಯಕ್ತಿ ಒಂದು ಮನೆಯಲ್ಲಿ ಇದ್ರೆ 3,000 ರೂಪಾಯಿ ನಮ್ಮಿಂದ ಕಿತ್ಕೊಳ್ತಾ ಇದ್ದಾರೆ. ಆದ್ರೆ ನಿಮಗೆ ಕೊಡ್ತಾ ಇರತಕ್ಕಂಥದ್ದು ಎಷ್ಟು? 2,000. ನಮ್ಮ ಮನೆಯಿಂದ 3,000 ಹೋಗುತ್ತೆ, ಪ್ರತಿ ತಿಂಗಳು 3,000 ಹೋಗುತ್ತೆ.
ನಮ್ಗೆ ಕೊಡ್ತಾ ಇರ್ತಕ್ಕಂಥದ್ದೆಷ್ಟು 2,000. ಅದರ ಜೊತೆಗೆ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ, ನಾವೊಂದು ಸೈಟ್ ತಗೊಬೇಕು, ಒಂದು ಮನೆ ಕಟ್ಟಬೇಕು ಅಂತ ಇರುತ್ತೆ. ಆದ್ರೆ ಈ ಸೈಟ್ ತಗೊಳ್ಳುವಂತದ್ದಕ್ಕೆ ನಿಮಗೆ ಹಿಂದೆ 15,000 ರೂಪಾಯಿ ಖರ್ಚಾಗ್ತಾ ಇತ್ತು ರಿಜಿಸ್ಟ್ರೇಷನ್ಗೆ. ಇವತ್ತು ನೀವು ಸೈಟ್ ರಿಜಿಸ್ಟ್ರೇಷನ್ ಹೋಗ್ಬೇಕಾದ್ರೆ ನಿಮಗೆ 40,000 to 50,000 ರೂಪಾಯಿ ಆಗ್ತದೆ. ಅಂದ್ರೆ ಇದು ನಮ್ಮ ಮನೆಯಿಂದ ಕಿತ್ಕೊಳ್ತಾ ಇರ್ತಕ್ಕಂಥ ಹಣ, ನಮ್ಮ ಜೋಬಿಗೆ ಕತ್ತರಿ ಆಗ್ತಾ ಇರ್ತಕ್ಕಂಥ ಹಣ. ಇದು ನಮ್ಮಿಂದ ಕಿತ್ಕೊಂಡು ನಮ್ಗೆ, ಅಂದ್ರೆ ಇವರಿಗೆ ಗೊತ್ತು ಗುರಿ ಇರ್ಲಿಲ್ಲ ಇದು ಎಷ್ಟು ಹಣ ಆಗುತ್ತೆ ಇದಕ್ಕೆ ಅಂತ. ಆದ್ರೆ ಅಲ್ಲಿ ಕೂಡ ಈ ಎಲ್ಲಾ 5 ಯೋಜನೆಗಳಲ್ಲಿ ನಮ್ಗೆ ಮೋಸ ಮಾಡಿದ್ದಾರೆ. ಇವತ್ತು ಇವ್ರು ಹೇಳ್ತಾರೆ ನಾವು ದಲಿತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ, ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳ್ತಾರೆ. ಇವತ್ತು ದಲಿತರಿಗೆ 11,300 ಕೋಟಿ ರೂಪಾಯಿ ಅವರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ದುರುಪಯೋಗ ಮಾಡಿದ್ದಾರೆ. ಏನ್ ದುರುಪಯೋಗ ಮಾಡಿದ್ರು? ಈ ಗ್ಯಾರಂಟಿಗಳಿಗೆ ಬಳಸಿಕೊಂಡಿದ್ದಾರೆ. ಈ ವೇಳೆ ದೊಡ್ಡಹಳ್ಳಿ ಗೋಪಾಲಕೃಷ್ಣಪ್ಪ, ಸಿಬಿ ಅಂಜಿನಪ್ಪ, ದೊಡ್ಡಹಳ್ಳಿ ಶ್ರೀನಿವಾಸ, ನಾರಾಯಣಸ್ವಾಮಿ, ಶಿವಪ್ಪ, ಚಂದ್ರಪ್ಪ ಸೇರಿದಂತೆ ಮತ್ತಿತರರು ಇದ್ದರು. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಶಿಡ್ಲಘಟ್ಟದಲ್ಲಿ ನಮ್ಮ ನಡೆ ಮತಗಟ್ಟೆ ಕಡೆ ಕಾರ್ಯಕ್ರಮದ ಅಂಗವಾಗಿ ಅಂಚೆ ಮತದಾನ ಪ್ರಕ್ರಿಯೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಸಹಾಯಕ ಚುನಾವಣಾಧಿಕಾರಿ ಜಾವಿದ ನಸೀಮಾ ಖಾನಂ ಭಾಗವಹಿಸಿದ್ದರು. ನಂತರ ಮಾತನಾಡಿದ ಅವರು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ನಡೆ ಮತಗಟ್ಟೆ ಕಡೆ ಕಾರ್ಯಕ್ರಮವನ್ನು ಆರಂಭಿಸಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. ಪ್ರತಿಯೊಂದು ಮತದಾನದ ಕೇಂದ್ರದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಮತದಾರರು ಸೌಲಭ್ಯಗಳನ್ನು ಪರಿಶೀಲಿಸಬಹುದಾಗಿದೆ ಎಂದರು. ಚುನಾವಣಾ ಕರ್ತವ್ಯಕ್ಕೆ ನಿಯೋಜನೆಗೊಂಡಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಅಂಚೆ ಮತಪತ್ರದ ಮೂಲಕ ಮತದಾನ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಬೆಳಗ್ಗೆಯಿಂದ ಸಂಜೆಯವರೆಗೆ ಮತದಾನ ನಡೆಯಲಿದ್ದು, ಈಗಾಗಲೇ ಕರ್ತವ್ಯಕ್ಕೆ ನಿಯೋಜನೆಗೊಂಡಿರುವ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದೆ. ಎಲ್ಲರೂ ಬಂದು ಮತದಾನ ಮಾಡಬೇಕೆಂದು ವಿನಂತಿಸಿದರು. ಇವತ್ತಿನ ದಿನ ನಾವು 21ನೇ ತಾರೀಕು ನಮ್ಮ ನಡೆ ಮತಗಟ್ಟೆ ಕಡೆ ಅಂತ ಅಂದ್ಬಿಟ್ಟು ನಾವೇನಿದೆ ಕ್ಲಸ್ಟರ್ ಬೂತ್ ಇದೆ ನಮ್ಮ ಗೌರ್ಮೆಂಟ್ ಫಾಸಿಲಿಟೇಟ್ ಕಾಲೇಜಲ್ಲಿ, ಅಲ್ಲಿ ಫ್ಲ್ಯಾಗ್ ಹಾಯ್ಸ್ಟ್ ಮಾಡಿದ್ದೀವಿ. ಮತ್ತು ಸಂವಿಧಾನದಲ್ಲಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಏನು ನಮಗೆ ಮತ ಚಲಾಯಿಸುವ ಹಕ್ಕನ್ನು ನೀಡಿದೆ, ಆ ಹಕ್ಕನ್ನು ಎಲ್ಲರೂ ಉಪಯೋಗಿಸ್ಕೋಬೇಕು ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಅವೇರ್ನೆಸ್ ಮಾಡಿದ್ದೀವಿ. ಇವತ್ತಿಲ್ಲಿ ನಾವು ಒಂದು ಫೆಸಿಲಿಟೇಷನ್ ಸೆಂಟರ್ನ ಓಪನ್ ಮಾಡಿದ್ದೀವಿ. ಯಾರು ಮತ ಪ್ರಕ್ರಿಯೆಯಲ್ಲಿ ಈ ಎಲೆಕ್ಷನ್ ಪ್ರಕ್ರಿಯೆಯಲ್ಲಿ ಯಾರ್ಯಾರು ಸ್ಟಾಫ್ ನಿರತರಾಗಿರ್ತಾರೆ ಅಂಥವರಿಗೆ ಅಂಚೆ ಮತದಾನ ಇವತ್ತಿನ ದಿನ ಈ ಫೆಸಿಲಿಟೇಷನ್ ಸೆಂಟರಲ್ಲಿ ನಾವು ಅರೇಂಜ್ ಮಾಡ್ಕೊಂಡಿದ್ದೀವಿ. ಸುಮಾರು 448 ಅಂಚೆ ಮತದಾನ ಇದೆ. ಇವತ್ತು ಬಂದಿದ್ದಾರೆ, ಹಾಕ್ತಿದ್ದಾರೆ ಓಟು. ನಾವು ಕೂಡ ಇವತ್ತಿನ ದಿನ ಇಲ್ಲಿ ಓಟನ್ನು ಮಾಡಿದ್ದೀವಿ. ಎಲ್ಲರೂ ಕೂಡ ನೆನ್ನೆನೂ ಕೂಡ ನಾವು ಹೇಳಿದ್ದೀವಿ, ಅಂಚೆ ಮತದಾರರು ಯಾರ್ಯಾರಿದ್ದಾರೆ ಇವತ್ತು ಅವರ ಮತದಾನವನ್ನು ಮಾಡಿ ಅಂತ ಅಂದ್ಬಿಟ್ಟು. ಸಾಯಂಕಾಲದವರೆಗೂ ಇರುತ್ತೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಮತವನ್ನು ಇಲ್ಲಿ ಬಂದು ಚಲಾಯಿಸಬೇಕು ಅಂತ ಕೇಳ್ತೀವಿ. ಇನ್ನು ಉಳಿದಂತೆ ನಮ್ಮ ಒಂದು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ವರ್ಕ್ ಮಾಡೋ ಸ್ಟಾಫಿಗೆ ನಾವು EDCನ ಇಶ್ಯೂ ಮಾಡ್ತಾಯಿದ್ದೀವಿ. ಅವರು ಪೋಲ್ ಡೇ ದಿನವೇ ವೋಟ್ ಮಾಡ್ಕೋಬೋದು ಮತಕೇಂದ್ರಗಳಿದೆ. ಚುನಾವಣಾ ಕರ್ತವ್ಯಕ್ಕೆ ನಿಯೋಜನೆಗೊಂಡಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸಾಲಾಗಿ ನಿಂತು ಮತಪತ್ರಗಳ ಮೂಲಕ ಮತದಾನ ಮಾಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಿಎನ್ ಸ್ವಾಮಿ, ತಾಲೂಕು ಪಂಚಾಯಿತಿ ಇಒ ಮುನಿರಾಜು, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆಎನ್ ಸುಬ್ಬಾರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ.
ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚನಬೆಲೆ ಗ್ರಾಮದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಸ್ಥಳೀಯ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಸಾಥ್ ನೀಡಿದ್ದಾರೆ. ಸುಡು ಬಿಸಿಲಿನಲ್ಲಿಯೂ ಲೆಕ್ಕಿಸದೆ ಸಾವಿರಾರು ಮಂದಿ ಕಾರ್ಯಕರ್ತರು ಮತ ಪ್ರಚಾರದಲ್ಲಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲು ಈ ನಿಮ್ಮ ಮತವನ್ನ ಬಿಜೆಪಿಗೆ ನೀಡಿ ಚಿಕ್ಕಬಳ್ಳಾಪುರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತೇನೆ ಎಂದು ಹೇಳಿದ್ದಾರೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.